हम यूहन्ना रचित सुसमाचार 5वें अध्याय की ओर हम जाएंगे ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದ ಕಡೆಗೆ ನಾವು ಹೋಗೋಣ. और वहाँ वचन 1 से हम पढ़ते हैं 9 तक. 5ನೇ ಅಧ್ಯಾಯ 1ರಿಂದ 9 ವಚನಗಳನ್ನು ನಾವು ಅಲ್ಲಿ ಓದಿಕೊಳ್ಳೋಣ. और वहाँ पर एक आदमी के बारे में हम पढ़ते हैं. ಇಲ್ಲಿ ಒಂದು ವ್ಯಕ್ತಿಯ ಕುರಿತಾಗಿ ಬರೆಯಲ್ಪಟ್ಟಿದೆ. वो 38 साल से बेतशेबा नाम के बेथेस्दा कुंड के बाजू में 38 साल से पड़ा है. 38 ವರ್ಷಗಳಿಂದ ಬೆತ್ಸೆತ ಕೊಳದ ಕಡೆಗೆ ಆ ವ್ಯಕ್ತಿ ಬಿದ್ದಿದ್ದನು. और वो तालाब को कभी तो भी एक बार स्वर्गदूत आके हिलाता था. ಅಲ್ಲಿ ನಮ್ಗೆ ಗೊತ್ತು ಆ ಒಂದು ಕೊಳವನ್ನ ಬಂದು ಸ್ವರ್ಗದ ದೂತನು ಬಂದು ಅದನ್ನ ಅವಾಗ ನೀರನ್ನ ಅಳಗಾಡಿಸ್ತಾ ಇದ್ದ ಎಂಬುದಾಗಿ. जो पहला उतरता था वो ठीक हो जाता था. ಮೊಟ್ಟ ಮೊದಲನೇದಾಗಿ ಅದರಲ್ಲಿ ಯಾರಾದ್ರೂ ಇಳಿತಾ ಇದ್ರೆ ಅವರು ಸ್ವಸ್ಥರಾಗ್ತಾ ಇದ್ರು. ये बेचारा 38 साल से वहाँ पड़ा है. ಈ ವ್ಯಕ್ತಿ 38 ವರ್ಷಗಳಿಂದ ಅದೇ ಜಾಗದಲ್ಲಿ ಬಿದ್ದಿದ್ದಾನೆ. लेकिन इसको चंगाई नहीं मिला. ಆದ್ರೆ ಆತನಿಗೆ ಈವರೆಗೂ ಸ್ವಸ್ಥತೆ ಸಿಕ್ಕಿರಲಿಲ್ಲ. लेकिन एक दिन यीशु से उसका मुलाकात हुआ. ಆದ್ರೆ ಒಂದು ದಿನ ಯೇಸುವಿನೊಂದಿಗೆ ಆತನ ಭೇಟಿ ಆಗ್ತದೆ. और फिर यीशु वहाँ आता है. ಅಲ್ಲಿ ಯೇಸು ಸ್ವಾಮಿ ಬರ್ತಾರೆ. और उससे कहता है अपनी खाट अपनी बाज उठा और तू अब से चलने लग. ನೀನು ಇಲ್ಲಿಂದ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ಕೊಂಡು ನಡೆ, ಇವತ್ತಿಂದ ನೀನು ಓಡಾಡೋದಕ್ಕೆ ಪ್ರಾರಂಭ ಮಾಡಿ ಎಂಬುದಾಗಿ ಕರ್ತನು ಆತನಿಗೆ ಹೇಳ್ತಾನೆ. उसके बाद वो आदमी जो 38 साल का था वो खाट उठा के चलने लग गया. 38 ವರ್ಷದಿಂದ ನಡೆದಾಡಿದವನು ಅವತ್ತು ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದಾಡಲು ಪ್ರಾರಂಭಿಸಿದ. यही वचन मैं आज आपको बताना चाहता ಈ हूँ. ವಾಕ್ಯವನ್ನೇ ಇವತ್ತು ನಾನು ನಿಮ್ಮ ಮಧ್ಯದಲ್ಲಿ ಹೇಳಲು और जैसे कि ಬಯಸುತ್ತೇನೆ. पहले वचन में लिखा है, ಮೊಟ್ಟ ಮೊದಲನೇ ವಚನದಲ್ಲಿ ಇಲ್ಲಿ ಬರೆದಿರುವ ಪ್ರಕಾರ वो यहूदियों का फेस्टिवल था, यहूदियों का पर्व था करके वहां पर लिखा है. ಇಲ್ಲಿ ಒಂದು ವಿಷಯ ಬರೆದಿದೆ. ಅದೇನೆಂದ್ರೆ ಯಹೂದರ ಜಾತ್ರೆ ಅಲ್ಲಿ ಆ ದಿನ ನೇಮಿಸಲಾಗಿತ್ತು और ಎಂಬುದಾಗಿ. वो यहूदियों का पर्व में यीशु मसीह वहां आया था. ಯಹೂದ್ಯರ ಜಾತ್ರೆಯಲ್ಲಿ ಯೇಸು ಕ್ರಿಸ್ತನ ಕೂಡ ಅಲ್ಲಿ ಆಗಮನವಾಗಿತ್ತು. पर्व कहने से एक बहुत बड़ा सेलिब्रेशन, एक बहुत बड़ा खुशी का दिन होता है. ಜಾತ್ರೆ ಅಂತ ಹೇಳಿದ್ರೆ ನಮ್ಗೆಲ್ಲ ಬಹಳ ಖುಷಿಯ ವಿಷಯ, ಅಲ್ಲೆಲ್ಲ ಜನರು ಸಂತೋಷ ಪಡುವಂತ ಸಮಯವಾಗಿರ್ತದೆ. और यीशु भी वहां पर आया था. ಅಲ್ಲಿ ಯೇಸು ಕೂಡ ಬಂದಿದ್ರು. देखिए जैसे वो यरूशलेम में यहूदियों का पर्व था, ಅಲ್ಲಿ ಯೆರೂಸಲೇಮಿನಲ್ಲಿ ಯಾವ ರೀತಿ ಯಹೂದ್ಯರಿಗೆ ಅದು ಹಬ್ಬವಾಗಿತ್ತು, उसी तरह आज हमारा कॉर्नर स्टोन का एक एनिवर्सरी, एक हमारा फेस्टिवल है. ಇವತ್ತು ನಮ್ಮ ಸಭೆಯಲ್ಲಿ ಕೂಡ ಕಾರ್ನರ್ ಸ್ಟೋನ್ ಸಭೆಯಲ್ಲಿ ಒಂದು ದೊಡ್ಡ ಹಬ್ಬವಾಗಿದೆ. और जैसा यीशु वहां गया था, ಆ ದಿನ ಯಾವ ರೀತಿ ಯೇಸು ಸ್ವಾಮಿ ಅಲ್ಲಿ ಹೋಗಿದ್ರು, आज हमारे बीच में है. ಇವತ್ತು ನಮ್ಮ ಮಧ್ಯೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. और जब यीशु आता है, ಯಾವಾಗ ಯೇಸು ಸ್ವಾಮಿ ಬರ್ತಾರೋ वो खाली हाथ से नहीं आता है, ಅವರು ಯಾವಾಗಲೂ ಖಾಲಿ वो ಕೈಯಿಂದ ಬರೋದಿಲ್ಲ. आशीषों को लेके आता है. ನಮ್ಮ ಮಧ್ಯದಲ್ಲಿ ಆಶೀರ್ವಾದಗಳನ್ನು आज ಹೊತ್ತುಕೊಂಡು आशीषों ಬರ್ತಾರೆ. के साथ हमारे सब बीच में है. ಇವತ್ತು ಆಶೀರ್ವಾದಗಳೊಟ್ಟಿಗೆ ನಮ್ಮ ಮಧ್ಯದಲ್ಲಿ ಯೇಸು ಇದ್ದಾರೆ. और ये कॉर्नर स्टोन जो है, ಈ ಕಾರ್ನರ್ ಸ್ಟೋನ್ ಸಭೆ ಏನಾಗಿದೆಯೋ, परमेश्वर इसको फंडामेंटल स्टोन बनाएगा. ಇದು ಒಂದು ಫಂಡಮೆಂಟಲ್ ಸ್ಟೋನ್ ಅನ್ನ ಮುಖ್ಯ ಮೂಲೆಗಲ್ಲಾಗಿ ದೇವರದನ್ನ ಮಾಡ್ತಾರೆ. परमेश्वर इस आप सबों के लिए आशीष का बनाएगा. ಇವತ್ತು ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ನಿಧಿಗಳನ್ನಾಗಿ ಮಾಡುತ್ತಾರೆ. प्रभु का धन्यवाद हो. ದೇವರಿಗೆ ಸ್ತೋತ್ರ ಹೇಳ್ರಿ. देखिए 38 साल से एक आदमी वहां पर पड़ा है. ನೋಡ್ರಿ, 38 ವರ್ಷಗಳ ಕಾಲದಿಂದ ಒಬ್ಬ ವ್ಯಕ್ತಿ ಅಲ್ಲಿ ಬಿದ್ದಿದ್ದಾನೆ. वो आदमी कितना तो भी पर्व देखा है, 38 साल से पर्व देखा है, 38 ವರ್ಷದಿಂದ ಜಾತ್ರೆಯನ್ನ ನೋಡ್ತಾನೆ ಇದ್ದಾನೆ. लेकिन उसको कुछ लाभ नहीं हुआ है. ಆದ್ರೆ ಆತನಿಗೆ ಈವರೆಗೂ ಯಾವ ಲಾಭವಾಗಿರ್ಲಿಲ್ಲ, उसको कोई फायदा नहीं हुआ है, ಯಾವ ಲಾಭ ಆತನಿಗೆ ಆಗಿರ್ಲಿಲ್ಲ. उसका दुख नहीं गया है, ಆತನ ದುಃಖ ಹೋಗಿರ್ಲಿಲ್ಲ. उसका बीमार ऐसा ही है, ಆತನ ಅನಾರೋಗ್ಯ ಇದೇ ರೀತಿಯಾಗಿತ್ತು. 38 साल से ऐसा ही है. 38 ವರ್ಷಗಳಿಂದ ಹೀಗೆ ಇದ್ದನು. हमारे बीच में भी कुछ लोग ऐसा ही है. ನಮ್ಮ ಮಧ್ಯದಲ್ಲೂ ಕೆಲವೊಬ್ರು ಹೀಗೆ ಇದ್ದಾರೆ. पहला एनिवर्सरी हो गया, ಫಸ್ಟ್ ಆನಿವರ್ಸರಿ ಆಯ್ತು, उधर ही पड़ा है, ಅಲ್ಲೇ ಇದ್ದಾರೆ. कुछ प्रोग्रेस नहीं है स्पिरिचुअल लाइफ में. ಇನ್ನು ಆತ್ಮಿಕ ಜೀವಿತದಲ್ಲಿ ಯಾವ ಬೆಳವಣಿಗೆನೇ ಇಲ್ಲ. 5 एनिवर्सरी हो गया है, 5ನೇ ವಾರ್ಷಿಕ ಆನಿವರ್ಸರಿ ಆಯ್ತು, ऐसा ही है. ಹೀಗೆ ಇದ್ದಾರೆ. 7 एनिवर्सरी हो गया, 7ನೇ ವರ್ಷದ ವಾರ್ಷಿಕೋತ್ಸವ ಆಯ್ತು, ऐसा ही पड़ा है. ಹೀಗೆ ಕೂತಿದ್ದಾರೆ. वो 38 साल से उस जो बीमार व्यक्ति को पता नहीं था कि ये
38वां पर्व में कुछ होने वाला है। 38 ವರ್ಷಗಳಿಂದ ಆ ವ್ಯಕ್ತಿ ಅಲ್ಲೇ ಇದ್ದ, ಆದ್ರೆ ಆತನಿಗೆ 38ನೇ ವರ್ಷದ ದಿನ ಗೊತ್ತಿರ್ಲಿಲ್ಲ ಈ ವರ್ಷ ಏನೋ ನನ್ನ ಜೀವಿತದಲ್ಲಿ ಆಗ್ತದೆ कुछ ಅಂತ. होगा ये उसको मालूम नहीं था। ಏನೋ ಇವತ್ತು ನಡೀತದೆ ಈ ವಿಷಯ ಆತನಿಗೆ ಗೊತ್ತೇ ಇರಲಿಲ್ಲ. आज इधर भी बहुत से लोग बैठा है, ಇಲ್ಲಿ ಕೂಡ ಅನೇಕ ಜನರು ಇವತ್ತು ಕೂತ್ಕೊಂಡಿದ್ದೀರಿ, उनको ये मालूम नहीं है ನಿಮ್ಗೆ ಗೊತ್ತೇ ಇಲ್ಲ आज 8th एनिवर्सरी में कुछ होने वाला ಈ है। 8ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಏನೋ ನಡೆಯಲಿಕ್ಕಿದೆ. ऐसा ही पड़ा है, ಹಿಂಗೆ ಬಿದ್ದಿದ್ದಾರೆ. बहुत टेंशन से ताली बजाता है ಟೆನ್ಷನ್ ಇಂದ ಹಿಂಗು ಚಪ್ಪಾಳೆ क्योंकि उनको ಹೊಡೆದಿದ್ದಾರೆ. मालूम नहीं आज क्या होने वाला ಆದ್ರೆ है। ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಇವತ್ತು ಏನ್ ನಡೆಯಲಿಕ್ಕಿದೆ इस ಅಂತ. आदमी को भी मालूम नहीं था आज कुछ होने वाला है। ಈ ವ್ಯಕ್ತಿಗೂ ಕೂಡ ಗೊತ್ತಿರ್ಲಿಲ್ಲ ಅವತ್ತು ಏನು ನಡೆಯಲಿಕ್ಕಿದೆ ಅಂತ. ये 38 साल का बीमारी और वो पर्व का दूर दूर तक कोई संबंध ही नहीं है, ಆ ಹಬ್ಬಕ್ಕೂ ಜಾತ್ರೆಗೂ ಆತನ ರೋಗಕ್ಕೂ ದೂರ ದೂರದವರೆಗೂ ಆತನಿಗೆ ಏನು ಸಂಬಂಧನೇ लेकिन ಇರಲಿಲ್ಲ. 38वां साल में एक मिरेकल हुआ ಆದ್ರೆ है। 38ನೇ ವರ್ಷದಲ್ಲಿ ಏನೋ ಒಂದು ಅದ್ಭುತ ಅಲ್ಲಿ ये ನಡೀತದೆ. 8वां एनिवर्सरी में कुछ होने वाला है। 8ನೇ ವಾರ್ಷಿಕೋತ್ಸವದ ದಿನದಲ್ಲಿ ದೇವರು ಏನೋ ನಡೆಸಲಿಕ್ಕಿದ್ದಾರೆ, कुछ तो प्रभु करने वाला है। ಏನನ್ನೋ ದೇವರು ಮಾಡ್ಲಿಕ್ಕಿದ್ದಾರೆ. अभी भी जिसको मालूम नहीं पड़ा है ಇನ್ನೂ ಯಾರ್ಯಾರು ಗೊತ್ತಾಗ್ತಾ ಇಲ್ಲ वो ಅಲ್ಲ, प्रार्थना करते बैठो, ನೀವು ಪ್ರೇಯರ್ ಮಾಡ್ಕೊಂಡು ಕೂತ್ಕೊಳ್ರಿ. ಇವತ್ತು इस साल प्रभु कुछ कर। ಇವತ್ತು ದೇವರೇ ಈ ವರ್ಷ ಏನಾದ್ರೂ ನೀನ್ ಮಾಡು. हो सकता है जो अनमैरिड है, शादी नहीं हुआ है, उसके लिए प्रभु कुछ काम करे। ಯಾರು ಮದ್ವೆ ಆಗಿಲ್ಲ ಯಾರಿಗ್ ಗೊತ್ತು, ದೇವ್ರು ಈ ವರ್ಷ ಅವ್ರ ಮದ್ವೆ ಮಾಡ್ಬಿಡ್ಬಹುದು. हो सकता है शादी हो गया है लेकिन बच्चा नहीं मिला है अभी तक। ಮದ್ವೆ ಆಗಿದೆ, ಮೇ ಬಿ ಇನ್ನೂ ಮಕ್ಕಳಾಗಿಲ್ಲ ಅಂತ ಯಾರಾದ್ರೂ ಇದ್ರೆ परमेश्वर कुछ कर सकता है आज। ಇವತ್ತು ಯೇಸು ಸ್ವಾಮಿ ಏನಾದ್ರೂ ಮಾಡ್ತಾರೆ. प्रभु का धन्यवाद हो। ದೇವರಿಗೆ ಸ್ತೋತ್ರ ಹೇಳ್ರಿ. हम एक पिछला महीना में एक घर में गए थे हम लोग, ಕಳೆದ ವಾರ ಹೋದ ತಿಂಗಳು ನಾವು ಒಂದು ಮನೆಗೆ ಹೋಗಿದ್ವಿ. और वहां पर जाने के बाद उन्होंने बताया, आपने मुझे पहचाना क्या, मुझसे पूछा सवाल। ಅವ್ರು ಬಂದು ನನ್ಗೊಂದು ಪ್ರಶ್ನೆ ಕೇಳಿದ್ರು, ನೀವು ನನ್ನನ್ನು ಗುರ್ತು ಹಿಡಿದ್ರಾ ಅಂತ. तो मैंने कहा नहीं पहचाना। ನಾನು ಹೇಳ್ದೆ, ನೀವು ನನ್ ಗುರ್ತು ಹಿಡಿದಿಲ್ಲ ನಾನು ನಿಮ್ಮನ್ನ. उन्होंने कहा हम आपके चर्च में आए थे, 7 साल से हमारी बेटी को बच्चा नहीं था, ये वही लड़की है, और हम आपके वहाँ आए, प्रार्थना किया और 1 साल में परमेश्वर ने बच्चा दे दिया। ಇದು ನಮ್ಮ ಮಗಳು 7 ವರ್ಷದಿಂದ ಮದುವೆ ಆಗಿತ್ತು, ಮಗು ಇರ್ಲಿಲ್ಲ ಪಾಸ್ಟ್ರೆ. ನಿಮ್ಮ ಸಭೆಗೆ ಬಂದ್ವಿ, ಪ್ರಾರ್ಥನೆ ಮಾಡಿಸ್ಕೊಂಡ್ವಿ, 1 ವರ್ಷ ಆಯ್ತು, ಇವಾಗ ಮಗು ಇದೆ ಅಂತ ಅವ್ರು ನಮ್ಗೆ ಬಂದ್ ಸಾಕ್ಷಿ ಹೇಳಿದ್ರು. परमेश्वर कुछ करेगा। ಕರ್ತನು ಇವತ್ತು ಏನನ್ನೋ ಮಾಡ್ತಾನೆ. अगर आपको काम की तलाश है, जॉब की, ಒಂದ್ ವೇಳೆ ನೀವು ಯಾವುದೋ ಕೆಲಸವನ್ನ ಹುಡುಕ್ತಾ ಇದ್ರೆ, आपको ऐसा ही लग रहा है 8th एनिवर्सरी, 8th एनिवर्सरी, ಇವತ್ತು ಅನ್ನಿಸ್ತಾ ಇದೆ ಏನು 8ನೇ ಆನಿವರ್ಸರಿ ಬಿಡು, 8ನೇ. वो 38 साल का आदमी को भी ऐसे ही लग ಆ रहा था, 38 ವರ್ಷದವನ್ಗೂ ಹಂಗೆ ಅನ್ನಿಸ್ತಾ ಇತ್ತು. 8th एनिवर्सरी। 8th ಆನಿವರ್ಸರಿ ಇದೆ Praise ಇವತ್ತು. God. ದೇವರಿಗೆ ಸ್ತೋತ್ರ प्यारे ಹೇಳ್ರಿ. परमेश्वर के लोगों, ದೇವರ ಮಕ್ಕಳೇ, परमेश्वर ने तुम्हारी आंख के आंसुओं को देखा है, ದೇವ ನಿಮ್ಮ ಕಣ್ಣಿನ ಕಣ್ಣೀರನ್ನು प्रभु ने तुम्हारे ನೋಡಿದ್ದಾನೆ. उपवास को देखा है, ನಿಮ್ಮ ಪ್ರಯಾಸವನ್ನು ದೇವರು प्रभु ने ನೋಡಿದ್ದಾನೆ. तुम्हारी प्रार्थना को देखा है, ದೇವರು ನಿಮ್ಮ ಪ್ರಾರ್ಥನೆಯನ್ನು और ನೋಡಿದ್ದಾನೆ. आज तुम्हारी मुलाकात के लिए आया है। ಇವತ್ತು ನಿಮಗೆ ಆಶೀರ್ವಾದ Praise ಮಾಡೋದಕ್ಕೋಸ್ಕರ the Lord. ಬಂದಿದ್ದಾನೆ. हालेलुया. जैसा यरूशलेम में यीशु स्वर्ग छोड़ के आया था, ಆ ಯೆರೂಸಲೇಮಿನಲ್ಲಿ ಆ ಜಾತ್ರೆಗೋಸ್ಕರ ಯೇಸು ಸ್ವಾಮಿ ಪರಲೋಕವನ್ನೇ ಬಿಟ್ಟು ಮನುಷ್ಯರ ಮಧ್ಯದಲ್ಲಿ ಇದ್ರು ಆ ದಿನ, वही यीशु ಆ ಯೇಸು ಇವತ್ತು आज आ गया है। ಇವತ್ತು ನಮ್ಮ ಮಧ್ಯ ಬಂದಿದ್ದಾರೆ. प्रभु का हालेलुया. धन्यवाद, प्रभु की स्तुति ದೇವರಿಗೆ और महिमा हो। ಸ್ತೋತ್ರ ಹೇಳ್ರಿ, ಧನ್ಯವಾದಗಳನ್ನ ಹೇಳ್ರಿ. तो हम लोग विश्वास के साथ बैठो। ಇವತ್ತು ಒಂದು ವಿಶ್ವಾಸದಿಂದ ಇಲ್ಲಿ ಕುಳಿತುಕೊಳ್ಳ್ರಿ. 38 साल में हो सकता है, 38 ವರ್ಷದಲ್ಲಿ ಏನೋ ಆಗ್ತದೆ ಅಂದ್ರೆ, वो 8वें साल में भी हो ಇವತ್ತು सकता है। 8ನೇ ವರ್ಷದಲ್ಲೂ ಕೂಡ ಏನೋ ಆಗ್ತದೆ. हो सकता है कोई फर्स्ट टाइम आया रहेगा, ಇವತ್ತು ಇಲ್ಲಿ ಯಾರು ಫಸ್ಟ್ ಟೈಮ್ ಬಂದಿರಬಹುದು, हो सकता है सेकंड टाइम आया ಯಾರು रहेगा, ಇವತ್ತು ಸೆಕೆಂಡ್ ಟೈಮ್ ನೀವು ಇಲ್ಲಿ ಬಂದಿರಬಹುದು. लेकिन पर भी परमेश्वर आपके जीवन में कर सकता है। ಆದ್ರೂ ಕೂಡ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನ ಮಾಡ್ಲಿಕ್ಕಿದ್ದಾರೆ. प्रभु का धन्यवाद हो। ದೇವರಿಗೆ ಸ್ತೋತ್ರವಾಗಲಿ. और जॉन 5 का 2 में 5 का 2 में ऐसा लिखा है, योहान वहाँ- 5 हाँ हाँ बोलिए। ಯೋಹಾನ 5ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿಯಾಗಿ वहाँ ಬರೆಯಲ್ಪಟ್ಟಿದೆ. एक कुंड था, उस कुंड का नाम बेथेस्दा था, ಅಲ್ಲಿ ಒಂದು ಕೊಳ ಇತ್ತು, ಆ ಕೊಳದ ಹೆಸರು ಬೆತ್ಸೆತಾ ಎಂಬುದಾಗಿ ಬರೆಯಲ್ಪಟ್ಟಿದೆ. और ये जो बेथेस्दा एक अरेबिक नाम है, ಬೆತ್ಸೆತಾ ಇದೊಂದು ಅರಾಮಿಕ್ ಹೆಸರಾಗಿದೆ. और बेथेस्दा का अर्थ है
अनुग्रह का घर, हाउस ऑफ मर्सी। ಬೆತ್ಸೆತಾ ಎಂದ್ರೆ ಕರುಣೆಯ ಮನೆ ಎಂಬುದಾಗಿ ಇದರ ಅರ್ಥ ಕೊಡ್ತದೆ. और ये जो बेथेस्दा का स्पिरिचुअल मीनिंग है चर्च ऑफ गॉड। ಬೆತ್ಸೆತಾ ಎಂಬುದಾಗಿ ನಾವು ಆತ್ಮಿಕ ವಿಷಯವಾಗಿ ಇದನ್ನ ತಿಳಿದುಕೊಂಡ್ರೆ ಯೇಸುವಿನ ಆಲಯ ಎಂಬುದಾಗಿ. बेथेस्दा का स्पिरिचुअल मतलब है कॉर्नर स्टोन चर्च ऑफ गॉड। ಬೆತ್ಸೆತಾದ ಆತ್ಮಿಕ ಅರ್ಥ ಏನಂದ್ರೆ ಕಾರ್ನರ್ ಸ್ಟೋನ್ ಚರ್ಚ್ ಆಫ್ ಗಾಡ್ ಆಗಿದೆ. ಹಾಲೆಲೂಯಾ, प्रभु का धन्यवाद हो। ದೇವರಿಗೆ ಸ್ತೋತ್ರವಾಗಲಿ. और वहां पर लिखा है उसमें 5 औसारे थे, 5 porches। ಅಲ್ಲಿ 5 Second ಮಂಟಪಗಳು ಅಲ್ಲಿ ಇದ್ವು ಎಂಬುದಾಗಿ ನಾವು ನೋಡಿದ್ದೇವೆ. सेकंड वर्ड्स में है वो। 2ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಅಲ್ಲಿ 5 ಮಂಟಪಗಳಿತ್ತು. बेथेस्दा में 5 porches, 5 ओसारे हैं। ಅಲ್ಲಿ ಬೆತ್ಸೆತಾ ಎಂಬ ಕೊಳದ ಹತ್ತಿರ 5 ಮಂಟಪಗಳಿತ್ತೆಂಬುದಾಗಿ ದೇವರ ವಾಕ್ಯದಲ್ಲಿ बेथेस्दा ಬರೆಯಲ್ಪಟ್ಟಿದೆ. का स्पिरिचुअल मीनिंग क्या बताया मैंने? ಬೆತ್ಸೆತಾ ಇದರ ಆತ್ಮಿಕ ಅರ್ಥ ನಾನೇನು ಹೇಳಿದ್ದೇನೆ? हाउस ऑफ गॉड, परमेश्वर का मंदिर। ದೇವರ ಆಲಯವಾಗಿದೆ. चर्च, परमेश्वर की कलीसिया। ದೇವರ ಆಲಯವಾಗಿದೆ. और उसके अंदर ये 5 औसारे, 5 porches है। ಈ ಒಂದು ಸ್ಥಳದಲ್ಲಿ 5 ಮಂಟಪಗಳಿತ್ತು. ये 5 ओसारे मतलब क्या है? ಈ 5 ಮಂಟಪಗಳ ಅರ್ಥ ಏನು ಆಗಿದೆ? 5 officers which God is appointed in the church. 5 ರೀತಿಯಾದಂತ ಆಶೀರ್ವಾದದ ಹಂತಗಳನ್ನ ದೇವರು ಇಲ್ಲಿ ಇವತ್ತು ನೇಮಕ ಮಾಡಿದ್ದಾರೆ. 5 officers, 5 अधिकारियों को परमेश्वर ने कलीसिया में नियुक्त किया। 5 ರೀತಿಯ ಅಧಿಕಾರಿಗಳನ್ನ ದೇವರು ಸಭೆಯಲ್ಲಿ ನೇಮಿಸಿದ್ದಾರೆ ಎಂಬುದಾಗಿ ಇದರ ಅರ್ಥ. वो हम इफिसियों की पत्री 4 का 11 में पढ़ सकते हैं। ಎಫೆಸ 4:11 ನಾವು ಓದ್ತೇವೆ. ये 5 ओसारे, 5 porches वहां पर लिखा है। ಈ 5 ರೀತಿಯಾದಂತ ಆಶೀರ್ವಾದ ಹಂತಗಳನ್ನ, ಈ ಅಧಿಕಾರಗಳನ್ನ ದೇವರು ಅಲ್ಲಿ ಬರೆದಿದ್ದಾರೆ. पढ़ो। ಎಫೆಸ 4:11 ಓದ್ರಿ. न्यू टेस्टमेंट, ಹೊಸ ಒಡಂಬಡಿಕೆ ಎಫೆಸ 4:11. ಕೆಲವರು ಅಪೊಸ್ತಲರಾಗಿಯೂ, ಕೆಲವರು ಪ್ರವಾದಿಗಳಾಗಿಯೂ, ಕೆಲವರು ಸರ್ವಾಧಿಕಾರಿಗಳಾಗಿಯೂ, ಕೆಲವರು ಸಭಾಪಾಲಕರಾಗಿಯೂ ಉಪದೇಶವನ್ನಾಡುವುದು ಅನುಗ್ರಹಿಸಿದರು. तो यहाँ पर लिखा है 5 अधिकारियों को प्रभु ने कलीसिया में नियुक्त किया है। ದೇವರ ಸಭೆಯಲ್ಲಿ 5 ರೀತಿಯ ಅಧಿಕಾರಿಗಳನ್ನ ದೇವರು ನೇಮಿಸಿದ್ದಾರೆ. Apostles, prophets, evangelists, pastor and teachers. ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಸಭಾಪಾಲಕರು, ಉಪದೇಶಕರು. तो ये बेथेस्दा कुंड में जो 5 ओसारे हैं, ये कलीसिया में परमेश्वर ने दिया हुआ ये 5 ऑफिसर्स, 5 अधिकारियों को बताता है। ಈ 5 ಅಧಿಕಾರಿಗಳ ಕುರಿತಾಗಿ ನಾನು ಇವತ್ತು 5 ಮಂಟಪಕ್ಕೆ ಸೇರಿಸಿ ನಾನು ಮಾತಾಡ್ತೇನೆ. ಈ 5 ಮಂಟಪಗಳೆಂದರೆ ದೇವರು ಸಭೆಯಲ್ಲಿ ಕೊಟ್ಟಿರುವಂತ 5 ಅಧಿಕಾರಿಗಳಾಗಿವೆ. और स्वर्गदूत कभी-कभी आके हिलाता था उसको बेथेस्दा। ಆ ಕೊಳದಲ್ಲಿ, ಬೆತ್ಸೆತಾ ಕೊಳದಲ್ಲಿ ಸ್ವರ್ಗದಿಂದ ದೂತನು ಇಳಿದು ಬಂದು ಆವಾಗ ನೀರನ್ನ ಕುಲುಕುತ್ತಾ ಇದ್ದಾನೆ ಎಂಬುದಾಗಿ कोई ಬರೆದಿದೆ. पहले जाके उतरता था, ಯಾರಾದ್ರೂ ಹೋಗಿ ಮೊದಲು ಆ ಕೊಳದಲ್ಲಿ ಇಳಿದ್ರೆ वो ठीक हो जाता था। ಅವರು ಸ್ವಸ್ಥರಾಗ್ತಾ ಇದ್ರು. कोई भी बीमार, ಯಾವುದೇ ರೋಗ ಇರ್ಲಿ, कोई भी बीमार, ಯಾವುದೇ ರೋಗ ಇರ್ಲಿ, जो डॉक्टर ने डायग्नोस किया वो भी, और जो डॉक्टर को डायग्नोस नहीं हुआ आज तक वो भी उसमें उतरने से ठीक हो जाता। ಯಾವ್ಯಾವ ರೋಗ ಡಾಕ್ಟರ್ ಕಂಡಿಡಿದು ಹೇಳಿದ್ದಾರೋ ಅಂತವರು ಕೂಡ, ಯಾರ ರೋಗ ಡಾಕ್ಟರ್ ಇಂದ ಕಂಡಿಡಿಯಕ್ಕಾಗಿಲ್ಲ ಅಂತವರು ಕೂಡ ಅಲ್ಲಿ ಹೇಳಿದ್ರೆ ಅವ್ರಿಗೆ ಆಗ್ತಾ ಇತ್ತು ಕಾರ್ಯ ಅಲ್ಲಿ. और ये जो आदमी 38 साल से वहां पड़ा हुआ है, 38 ವರ್ಷದಿಂದ ಈ ವ್ಯಕ್ತಿ ಮಾತ್ರ ಅಲ್ಲೇ ಬಿದ್ದಿದ್ದಾನೆ. प्रेज द लॉर्ड। हालेलुया। इसको कुछ गिफ्ट मुझे मिलने से इसको मैं कुछ गिफ्ट देता था। अरे 1 साल रह के चले जाएगा कोई भी, जाने दो इधर क्या करना है करके। ಒಂದ್ಸರಿ ನೋಡ್ರಿ, 1 ವರ್ಷ ಇರ್ತಾರೆ, ಯಾರಾದ್ರೂ ಅವ್ರಿಗೆ ಅನ್ಕೊಂಡಿದ್ದಾಗಿಲ್ಲ ಅಂದ್ರೆ ಎದ್ದು 2 साल हो गया, कुछ नहीं हो गया, चलो जाओ करके जाता था। 2 ವರ್ಷ ಇದ್ದ, ಏನೂ ಆಗ್ಲಿಲ್ಲ, ಅವ್ನು ಬಿಟ್ಟು ಹೋಗ್ಬಿಡ್ಬೋದಾಗಿತ್ತು. कोई उसका रिलेटिव बोलेगा थोड़ा दिन और रुक, ಆದ್ರೆ ಆತನ ಯಾರು ಸಂಬಂಧಿಕರು ಹೇಳಿರ್ಬೋದು, चलो 3-4 साल रुकेगा। 3-4 ವರ್ಷ ಇದ್ದಿರಬಹುದು. 38 साल कौन रुकेगा क्या? 38 ವರ್ಷ ಯಾರಾದ್ರೂ ಒಂದೇ ಜಾಗದಲ್ಲಿ ಸ್ವಸ್ಥತೆಗೋಸ್ಕರ ಇರ್ತಾರ? प्रेज द लॉर्ड। Praise the Lord. इस कॉर्नर स्टोन ऑफ बेथेस्दा में भी बहुत से लोग आया और चले गया। ಈ ಬೆತ್ಸೆತಾ ಕಾರ್ನರ್ ಸ್ಟೋನ್ ಸಭೆಗೂ ಕೂಡ ಅನೇಕರು ಬಂದ್ರು, ಅನೇಕರು ಹೊರಟು ಹೋದ್ರು. आया पहला साल कुछ नहीं हो गया, ಮೊದಲೇ ವರ್ಷ ಬಂದ್ವಿ, ಏನೂ ಆಗ್ಲಿಲ್ಲ, ಬಿಡು, चलो ಹೋಗೋಣ ನಡಿ, चले गया। ಹೋಗ್ಬಿಟ್ರು.
प्रेज द लॉर्ड। ಪ್ರೇಸ್ ಲಾರ್ಡ್. लेकिन आप लोग अब तक टिका हुआ है। ಆದ್ರೆ ಈವರೆಗೂ ನೀವು ಇಲ್ಲೇ ಸ್ಥಿರವಾಗಿದ್ದೀರಿ. जैसा 38 साल का वो उठ के चला नहीं गया है, ಆ 38 ವರ್ಷಗಳ ಪಾರ್ಶ್ವವಾಯು ರೋಗಿ ಅಲ್ಲಿಂದ ಎದ್ದು ಯಾವ ರೀತಿ ಹೋಗಿರ್ಲಿಲ್ವೋ, आप लोग इस चर्च के साथ खड़ा है। ಅದೇ ರೀತಿ ಇವತ್ತಿಗೂ ಕೂಡ ನೀವು ಈ ಸಭೆಯೊಟ್ಟಿಗೆ ನಿಂತ್ಕೊಂಡಿದ್ದೀರಿ. शायद कई डाउनफॉल आया रहेगा, ಕೆಲವೊಂದ್ಸಾರಿ ನಾವು ಕೆಳಗೆ ಬಿದ್ದು ಹೋಗಿರುವಂತ ಸಮಯನೂ ಬಂದಿರಬಹುದು. ನಮ್ಗೆ स्पिरिचुअल बैटल हुआ होगा, ಆತ್ಮಿಕವಾದಂತ ಹೋರಾಟ ಕೂಡ ನಾವು ಹೋರಾಡಿರಬಹುದು. निंदा अपमान हुआ रहेगा, ಹಿಂಸೆ ಅಪಮಾನಗಳನ್ನ ಕೂಡ ನಾವು ಎದುರಿಸಿರಬಹುದು. कुछ इंसिडेंट्स ऐसा होगा चर्च हिल गया रहेगा, ಕೆಲವೊಂದು ಘಟನೆಗಳಿಂದ ಸಭೆ ಅಲ್ಲಾಡಿರಬಹುದು. लेकिन आप लोग पास्टर के साथ खड़ा है। ಆದ್ರೆ ಈವರೆಗೂ ನೀವು ಪಾಸ್ಟರ್ ಜೊತೆಗೆ ನಿಂತ್ಕೊಂಡಿದ್ದೀರಿ. आप लोग डगमगाए नहीं, हिला नहीं, ಈವರೆಗೂ ನೀವು ಅಳಗಾಡ್ಲಿಲ್ಲ, ನೀವು ಚಂಚಲ ಆಗ್ಲಿಲ್ಲ. आप लोग आखिरी तक बने रहा है। ಈವರೆಗೂ ನೀವು ನಿಂತುಕೊಂಡಿದ್ದೀರಿ. जैसा ये आदमी आखिरी तक उधर था, ಕೊನೆಯವರೆಗೂ ಈ ವ್ಯಕ್ತಿ ಯಾವ ರೀತಿ ಅಲ್ಲೇ ಇದ್ದನೋ, और एक दिन प्रभु ने उससे मुलाकात किया। ಆ ಒಂದು ದಿನ ಬರ್ತದೆ, ಯೇಸುವಿನ ಭೇಟಿ ಆತನೊಟ್ಟಿಗೆ आप लोग भी ಆಗ್ತದೆ. जैसा ये चर्च में बना हुआ है, ಯಾವ ರೀತಿ ನೀವು ಕೂಡ ಈ ಸಭೆ ಒಟ್ಟಿಗೆ ಇದೇ एक दिन ರೀತಿಯಾಗಿದ್ದೀರೋ, परमेश्वर ने आपके लिए भी रखा है। ಒಂದು ದಿನ ದೇವರು ನಿಮಗೋಸ್ಕರವೂ ಕೂಡ ಈ ಸಭೆಯಲ್ಲಿ ಇಟ್ಟಿದ್ದಾರೆ. आपके बंधनों को तोड़ने का एक दिन रखा है। ನಿಮ್ಮ ಬಂಧನಗಳನ್ನು ಮುರಿಯುವುದಕ್ಕೋಸ್ಕರ ಒಂದು ದಿನ ದೇವರು ಇಟ್ಟಿದ್ದಾರೆ. आप निराश नहीं होना, ನೀವು ಯಾವತ್ತು ನಿರಾಶೆಗೊಳಗಾಗಬೇಡ್ರಿ. डिस्करेज नहीं होना। ಯಾವಾಗ್ಲೂ ನಿರಾಶೆ ಡಿಸ್ಕರೇಜ್ಮೆಂಟ್ आपके लिए ಒಳಗಾಗಬೇಡ್ರಿ. कुछ बड़ा काम प्रभु करने वाला है, ನಿಮಗೋಸ್ಕರ ಯಾವುದೋ ದೊಡ್ಡ ಕಾರ್ಯವನ್ನು इसीलिए प्रभु ಮಾಡಲಿದ್ದಾರೆ. देख रहा है। ಅದಕ್ಕೆ ದೇವರು ನೋಡ್ತಾ ಇದ್ದಾರೆ. लाजरस का लाइफ में प्रभु को कुछ बड़ा करने का था, ಲಾಜರನ ಜೀವಿತದಲ್ಲಿಯೂ ಕೂಡ ದೇವರಿಗೆ ಏನೋ ದೊಡ್ಡದು ಮಾಡಬೇಕಾಗಿತ್ತು. इसलिए मरियम्मा ने मैसेज भेजा, ಅದಕ್ಕೋಸ್ಕರ ಮರಿಯಮ್ಮ ಒಂದು ಸಂದೇಶ ಕಳಿಸ್ತಾರೆ, प्रभु आओ जल्दी। ಯೇಸುವೆ ಪ್ರಭುವೇ ಬೇಗ मरियम ಬನ್ನಿ. मार्ता ने मैसेज भेजा प्रभु को, ಮಾರ್ತಾ ಮರಿಯಳು ಯೇಸುವಿಗೆ ಒಂದು ಸಂದೇಶ ಕಳಿಸ್ತಾರೆ. प्रभु उधर से और 20 किलोमीटर से आगे चला गया। ಅದನ್ನ ಕೇಳಿಸ್ಕೊಂಡು ಯೇಸು ಸ್ವಾಮಿ ಇನ್ನೂ 20 ಕಿಲೋಮೀಟರ್ ದೂರ ಹೊರಟು ಹೋಗ್ತಾರೆ. मार्ता मरियम रास्ता देख रहा है, ಮಾರ್ತಾ ಮರಿಯಳು ಅಲ್ಲಿ ದೇವ್ರು ಕಾಯ್ತಾ ಇರ್ತಾರೆ. दरवाजा खोल के देखता है, ಬಾಗಿಲು ತೆಗೆದು ಯೇಸುವಿಗಾಗಿ कोई ನೋಡ್ತಾರೆ, आया है क्या, ಯಾರಾದ್ರೂ ಬಂದ್ರ? लेकिन प्रभु नहीं आया। ಯೇಸು ಬರ್ಲಿಲ್ಲ. लेकिन प्रभु कितना दिन के बाद आया? ಎಷ್ಟು ದಿನದ ನಂತರ ಬರ್ತಾರೆ? 3 दिन के बाद चौथा दिन वहां पर आया। 4ನೇ ದಿನ ಯೇಸು ಸ್ವಾಮಿ ಅಲ್ಲಿ ಬರ್ತಾರೆ. प्रभु ने देर किया, ಈ ದೇವರು ಒಂದ್ ಸ್ವಲ್ಪ ತಡ ಮಾಡಿದ್ರು. ये परमेश्वर का राइट टाइम था। ಆ ಒಂದು ಸಮಯ ಯೇಸುವಿನ ಸರಿಯಾದ मार्ता ಸಮಯವಾಗಿತ್ತು. मरियम बोलते हैं आपको थोड़ा देर हो गया। ಮಾರ್ತಾ ಮರಿಯಳು ಹೇಳ್ತಾರೆ, ಯೇಸುವೇ ನೀನು ತಡ ಆಗ್ಬಿಡ್ತು ನೀನ್ ಬರೋದಕ್ಕೆ. मार्ता मरियम को बहुत देर हो गया था, लेट हो गया था। ಮಾರ್ತಾ ಮರಿಯಳ ಪ್ರಕಾರ ಈಗಾಗಲೇ ಬಹಳ ಲೇಟ್ ಆಗ್ಬಿಟ್ಟಿತ್ತು. सबको लग रहा था लेट हो गया, ಎಲ್ರಿಗೂ ಅನಿಸ್ತಾ ಇತ್ತು ಇಷ್ಟು लेकिन ಹೊತ್ತಾಗ್ಬಿಡ್ತಲ್ಲ. प्रभु के लिए लेट नहीं हुआ था। ಆದ್ರೆ ಯೇಸುವಿಗೆ ಅದು ಇನ್ನೂ यीशु ತಡವಾಗಿರಲಿಲ್ಲ. का राइट टाइम आ गया था, ಅಲ್ಲಿ ಯೇಸುವಿನ ಸರಿಯಾದ ಸಮಯ ಬಂದಿತ್ತು. और प्रभु ने वहां चमत्कार ಅಲ್ಲಿ किया। ಯೇಸು ಅದ್ಭುತವನ್ನ ಮಾಡ್ತಾರೆ. आपके लिए अभी तक प्रार्थना का उत्तर नहीं मिला है क्या? ಈವರೆಗೂ ನಿಮ್ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ವೋ? प्रभु थोड़ा देर लगा रहा है। ಯೇಸು ಸ್ವಾಮಿ ಸ್ವಲ್ಪ ತಡ ಮಾಡ್ತಾ प्रभु ಇದ್ದಾರೆ. यीशु उस समय आता तो लाजरस का बुखार ठीक हो जाता था, ಒಂದ್ ವೇಳೆ ಯೇಸು ಸ್ವಾಮಿ ಅವಾಗ್ಲೇ ಬಂದಿದ್ರೆ ಲಾಜರನ್ ಜ್ವರ ಸ್ವಸ್ಥ ಆಗ್ಬಿಡ್ತಾ ಇತ್ತು. लेकिन इतना बड़ा मिराकल नहीं होता था। ಆದ್ರೆ ಇಷ್ಟು ದೊಡ್ಡ ಅದ್ಭುತ ಆಗ್ತಾನೆ ಇರ್ಲಿಲ್ಲ ಅಲ್ಲಿ. आपके लिए कुछ बड़ा करने वाला है, ಯೇಸು ನಿಮಗೋಸ್ಕರ ದೊಡ್ಡದೇನೋ ಮಾಡ್ಲಿಕ್ಕೆ इसीलिए थोड़ा देर हो रहा है। ಅದಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ. लेकिन आज हमारा त्योहार है, आज हमारा पर्व है, ಇವತ್ತು ನಮ್ಮ ಸಭೆಯಲ್ಲಿ ದೊಡ್ಡ ಹಬ್ಬ ಇದೆ. आज यीशु से मिलने का दिन है, ಇವತ್ತು ಯೇಸುವಿನೊಂದಿಗೆ ಭೇಟಿ ಆಗುವ ದಿನ आज ಆಗಿದೆ. यीशु का आवाज सुनने का दिन आज है, ಯೇಸುವಿನ ಸ್ವರ ಕೇಳುವ ಸಮಯವಾಗಿದೆ. आज परफेक्ट काम होने वाला दिन है। ಇವತ್ತು ಪರಿಪೂರ್ಣವಾದಂತ ಕಾರ್ಯ ಆಗ್ಲಿಕ್ಕಿದೆ. प्रभु आधा काम नहीं करेगा, ಯೇಸು ಯಾವಾಗಲೂ ಅಪೂರ್ಣವಾದದ್ದನ್ನ ಮಾಡೋದಿಲ್ಲ, वो पूरा काम करेगा। ಪೂರ್ಣವಾದ ಕೆಲಸವನ್ನ ಯೇಸು ಪ್ರಭುಗೆ ಮಾಡುತ್ತಾರೆ. ಧನ್ಯವಾದ ಹೋ. ಯೇಸುವಿಗೆ ಧನ್ಯವಾದ ಹೇಳ್ರಿ. एक पुराना बात है, मुझे लगता है इसके लिए एक 10-12 साल हुआ रहेगा ಒಂದು शायद। 10-12 ವರ್ಷ ಒಂದು ಹಳೆ ಮಾತಿದೆ, ಇದನ್ನ ಹೇಳ್ತೇನೆ. हमारा मैगजीन था, ನಮ್ದೊಂದು ಮ್ಯಾಗಝಿನ್ ಇತ್ತು. इधर बैंगलोर में एक सिस्टर को मैगजीन मिला, ನಾನು ಒಂದು ಬೆಂಗಳೂರಲ್ಲಿ ಆ ಸಿಸ್ಟರ್ಗೆ ನಮ್ದೊಂದು ಮ್ಯಾಗಝಿನ್ ಸಿಕ್ತು. उसमें मेरा फोन नंबर था, उसने मुझे फोन किया, ಅದರಲ್ಲಿ ನಮ್ದು ಫೋನ್ ನಂಬರ್ ಇತ್ತು. ಆ ಸಿಸ್ಟರ್ನ ನನಗೆ ಕಾಲ್ ಮಾಡ್ತಾರೆ. मुझे बोला पास्टर मेरे लिए एक प्रेयर रिक्वेस्ट है। ಪಾಸ್ಟರ್ ಜಿ ನನಗೋಸ್ಕರ ಒಂದು ಪ್ರಾರ್ಥನೆ ಮನವಿ ಇದೆ ಅಂತ ಹೇಳ್ತಾರೆ ಫೋನ್ 7 ಮಾಡಿ. साल हो गया हमको बच्चा नहीं है, 7 ವರ್ಷ ಆಯ್ತು ಪಾಸ್ಟ್ರೆ ನಮಗೆ ಮಕ್ಕಳಿಲ್ಲ, अब प्रार्थना करो। ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. मैंने प्रार्थना किया, ನಾನು ಪ್ರಾರ್ಥನೆ ಮಾಡಿದೆ. मैं बोला सिस्टर
आपको एक नहीं दो होने वाला है। ನಾನು ಹೇಳ್ದೆ ಸಿಸ್ಟರ್ ನಿಮ್ಗೆ ಒಂದಲ್ಲ ಎರಡು ಮಕ್ಕಳು ಆಗ್ತದೆ. Praise the Lord. Praise the Lord. प्रभु का धन्यवाद हो। ದೇವರಿಗೆ ಸ್ತೋತ್ರವಾಗ್ಲಿ. नेक्स्ट ईयर उसका कॉल आया, ನೆಕ್ಸ್ಟ್ ಇಯರ್ ಅವಳದು ಕಾಲ್ ಬರ್ತದೆ ನನಗೆ, पास्टर मुझको ट्विंस हो गया करके। ಪಾಸ್ಟರ್ ಜಿ ನನಗೆ ಅವಳಿ ಜೋಳಿ ಮಕ್ಕಳಾಗಿದ್ದಾರೆ. परमेश्वर परफेक्ट काम करता है। ಯೇಸು ಮಾಡಿದ್ರೆ ಪರಿಪೂರ್ಣವಾದಂತ पूरा ಕಾರ್ಯ तैयारी के साथ ಮಾಡ್ತಾರೆ. बैठो, ಇವತ್ತು ಪರಿಪೂರ್ಣ ಸಿದ್ಧತೆಯೊಂದಿಗೆ ಕುಳಿತುಕೊಳ್ಳ್ರಿ. ಇಲ್ಲಿ मोबाइल डाल दो खिसा में, ಮೊಬೈಲ್ ಎಲ್ಲ ಜೇಬಲ್ ಹಾಕ್ಬಿಡ್ರಿ. अभी टाइम मत देखो इधर उधर, ಅಲ್ಲಿ ಇಲ್ಲಿ ಸಮಯ ನೋಡ್ಬೇಡ್ರಿ ನಿಮ್ದು. अब प्रभु को देखो। ಇವತ್ತು ಯೇಸುವನ್ನ ನೋಡಿ. आज कुछ होने वाला है। ಇವತ್ತೇನೋ ಆಗ್ಲಿಕ್ಕಿದೆ. 38 साल में नहीं हुआ, 38 ವರ್ಷಗಳ ಕಾಲ ಆಗಿರ್ಲಿಲ್ಲ. 7 एनिवर्सरी तक कुछ नहीं हुआ, 7ನೇ ಆನಿವರ್ಸರಿ ವರೆಗೂ ಏನು ಆಗಿರ್ಲಿಲ್ಲ लेकिन आज ಅನ್ಸುತ್ತೆ. कुछ होने वाला ಆದ್ರೆ है। ಇವತ್ತೇನೋ ಆಗ್ಲಿಕ್ಕಿದೆ. Praise the Lord. Praise the Lord. प्रभु का धन्यवाद, प्रभु की स्तुति हो। ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರವಾಗಲಿ. जो बेथेस्दा कुंड था, ಆ ಬೆತ್ಸೆತ ಕೊಳ ಏನಿತ್ತು, वहां पर बहुत से लोग थे। ಅಲ್ಲಿ ಬಹಳ ಜನ ಇದ್ರು. वहां पर 2 टाइप के लोग थे। ಅಲ್ಲಿ ಎರಡು ತರನಾದಂತ ಜನರಿದ್ರು. पहला टाइप का लोग कौन थे वहां पर मालूम है? ಮೊದಲನೇದಾಗಿ ಯಾವ ತರ ಜನ ಇದ್ರು ಗೊತ್ತಾ ನಿಮ್ಗೆ? पानी हिलने का रास्ता देख रहे थे, ನೀರು ಅದು ಅಳಗಾಡುವಂತ ಸಮಯ ಕಾಯ್ತಾ ಇದ್ರು. उससे पहले ही मर गए, ಅದಕ್ಕಿಂತ ಮುಂಚೆನೆ ಸತ್ತು ಹೋಗ್ಬಿಟ್ರು. उसमें उतरने से पहले मर गए, ಅದ್ರೊಳಗಡೆ ಇಳಿಸೋದ್ಕಿಂತ ಮುಂಚೆನೆ ಕೆಲವೊಬ್ರು ಸತ್ತು ಹೋಗ್ಬಿಟ್ರು. उनका प्राण को विश्राम मिल गया। ಅವ್ರ ಜೀವಕ್ಕೆ ವಿಶ್ರಾಂತಿ ಸಿಕ್ಬಿಡ್ತು. और कुछ लोग ऐसे थे, ಅಲ್ಲಿ ಇನ್ನೂ ಕೆಲವೊಂದು ಜನ ಈ ರೀತಿಯಾಗಿದ್ರು. वो जब पानी हिल गया, ಆ ನೀರ್ ಯಾವಾಗ ಅಳಗಾಡ್ತಾ ಇತ್ತು, उसमें उतर गए ಅದ್ರಲ್ಲಿ ಇಳಿದ್ರು, और ठीक हो गए ಸ್ವಸ್ಥರಾಗ್ಬಿಟ್ರು, और आनंद से चले गए। ಅಲ್ಲಿಂದ ಹೋಗ್ಬಿಟ್ರು. कुछ लोग मर गए, विश्राम मिला, ठीक हो गए, खुशी से चले गए। ಕೆಲವೊಬ್ರು ಅಲ್ಲೇ ಇದ್ರು, ಇಳಿಲಿಲ್ಲ, ಸತ್ತು ಹೋದ್ರು. ಆದ್ರೆ ಕೆಲವೊಬ್ರು ಅದ್ರಲ್ಲಿ ಇಳಿದ್ರು, ಸ್ವಸ್ಥರಾದ್ರು, ಖುಷಿಯಾಗಿ ಅಲ್ಲಿಂದ ಹೊರಟು ಹೋದ್ರು. लेकिन ये आदमी कैसा है? ಆದ್ರೆ ಈ ವ್ಯಕ್ತಿ ಹೆಂಗಿದಾನೆ? 38 साल से न मरने का विश्राम है उसमें, न जिंदा होके उतरने का खुशी है उसमें। ಈ ವ್ಯಕ್ತಿ ನೋಡ್ರಿ, ಅಲ್ಲಿ ಸಾಯೋ ಅಂತ ಭಾಗ್ಯನೂ ಇಲ್ಲ, ಬದುಕಿ ಖುಷಿಯಿಂದ ಎದ್ದು ಹೋಗೋ ಅಷ್ಟು ಆತನ ಹತ್ರ ಆಗ್ತಾ ಇಲ್ಲ. और दोनों के बीच में लटका ಈ हुआ है, ಎರಡರ ಮಧ್ಯದಲ್ಲಿ ಆ ವ್ಯಕ್ತಿ दोनों ಸಿಕ್ಕಾಕಿಕೊಂಡಿದ್ದಾನೆ. के बीच में फंसा हुआ है। ಈ ಎರಡು ವಿಷಯದಲ್ಲಿ ಮಧ್ಯದಲ್ಲಿ ಆ ಮನುಷ್ಯ ಸಿಕ್ಕಾಕೊಂಡಿದ್ದಾನೆ. आज भी हमारे बीच में कोई ऐसा रहेगा, ಇವತ್ತು ನಮ್ಮ ಮಧ್ಯದಲ್ಲಿ ಕೂಡ ಯಾರಾದ್ರೂ ಈ ರೀತಿ ಇದ್ದಿರಬಹುದು. यस बोलने से भी प्रॉब्लम है, ಎಸ್ ಅಂತ ಹೇಳಿದ್ರು ಪ್ರಾಬ್ಲಮ್ ಇದೆ, नो बोलने से भी प्रॉब्लम है, ನೋ ಅಂತ ಹೇಳಿದ್ರೇನು ಪ್ರಾಬ್ಲಮ್ ಇದೆ, हाँ बोलने से भी प्रॉब्लम है, हाँ। नहीं बोलने से भी प्रॉब्लम है, ಹೌದು ಅಂದ್ರೇನು ತಪ್ಪು, ಇಲ್ಲ ಅಂದ್ರೇನು ಪ್ರಾಬ್ಲಮ್ ಇದೆ. ಕೆಲವೊಬ್ರು जाने से भी प्रॉब्लम, नहीं जाने से भी प्रॉब्लम, ಹೋಗೋದ್ರಿಂದನೂ ತೊಂದ್ರೆ, ಇರೋದ್ರಿಂದನೂ ಕೆಲವೊಬ್ರಿಗೆ ತೊಂದ್ರೆ. वो दोनों के बीच में लटका हुआ है। ಈ ಎರಡು ವಿಷಯಗಳಲ್ಲಿ ಆ ವ್ಯಕ್ತಿ ನೇತಾಡ್ತಾ ये ಇದ್ದ. आदमी दोनों बातों के बीच में लटका हुआ ಈ था। ಎರಡು ವಿಷಯಗಳ ಮಧ್ಯದಲ್ಲಿ ಈ ವ್ಯಕ್ತಿ ನೇತಾಡ್ತಾರೆ हमारे बीच में अगर कोई ऐसा है यहाँ पर, ಇವತ್ತು ನಮ್ಮ ಸಭೆಯಲ್ಲಿ ಯಾರಾದ್ರೂ ಇಂಥ ವಿಷಯದಲ್ಲಿ ಇಂಥ परमेश्वर आपको एक राइट गाइडेंस देने वाला है। ಇವತ್ತು ಒಂದು ಸರಿಯಾದಂತ ಸಮ್ಮತಿ ದೇವರು ಇವತ್ತು ನಿಮ್ಗೆ ತೋರಿಸ್ಲಿಕ್ಕೆ आपका जो पजल है या प्रॉब्लम है, हाँ बोलो या ना बोलो, परमेश्वर उत्तर देने वाला है। ಇವತ್ತು ನಿಮ್ಮ ಕೂಡ ನಿಮ್ಮ ತಲೆಯಲ್ಲಿ ಕೂಡ ಒಂದು ಆಲೋಚನೆ ಇರಬಹುದು, ಹೌದು ಹೇಳ ಇಲ್ಲ ಹೇಳ, ಸರಿಯಾದ ಉತ್ತರ ಇವತ್ತು ಯೇಸು ಕೊಡ್ಲಿಕ್ಕಿದ್ದಾರೆ. प्रभु का धन्यवाद हो। ಯೇಸುವಿಗೆ ಸ್ತೋತ್ರವಾಗಲಿ. 2001 की एक टेस्टमनी है। 2001 ಒಂದು ನಿಮಗೆ ಸಾಕ್ಷಿನ ನಾನು ಹೇಳ್ತೇನೆ. मैं कोल्हापुर जगह में एक जगह चर्च बांध रहा था, ಕೊಲ್ಹಾಪುರಲ್ಲಿ ನಾನು ಒಂದು ಸಭೆಯನ್ನ ಕಟ್ಟುತ್ತಾ ಇದ್ದೆ. और वहां पर आपको मालूम है एक बार कंस्ट्रक्शन चालू हो गया तो कई बार ऐसा होता है सेवक अकेला लड़ता है। ಕನ್ಸ್ಟ್ರಕ್ಷನ್ ಶುರು ಆಯ್ತಂದ್ರೆ ಎಷ್ಟೋ ಸರಿ ಹಿಂಗಾಗ್ತದೆ ಅಂದ್ರೆ ಪಾಸ್ಟರ್ ಒಬ್ಬರೇ ಹೋರಾಡ್ತಾ ಇರ್ತಾರೆ. धीरे धीरे लोग ज्वाइन हो गया, ನಿಧಾನಕ್ಕೆ ಅಲ್ಲಿರುವಂತ ಜನ ಕೂಡ ನನ್ನೊಡನೆ ಸೇರಿದ್ರು. लेकिन फिर भी हमको बहुत ज्यादा पैसे का जरूरत था। ಆದ್ರೂ ಕೂಡ ನಮ್ಗೆ ಅಲ್ಲಿ ಚರ್ಚ್ ಕಟ್ಟೋದಕ್ಕೆ ಇನ್ನೂ ಜಾಸ್ತಿ ಹಣದ ಅವಶ್ಯಕತೆ फिर ಇತ್ತು. वहां का एक बिलीवर था, वो लड़का मुझे आके बोला, पास्टर ऐसा ऐसा हमारा इधर कोल्हापुर चर्च में एक बिलीवर था, अभी वो कोल्हापुर से सीख के गया है, अभी वो लंदन में है, वो बहुत बड़ा डॉक्टर है। ಒಂದು ಹುಡುಗ ಬಂದು ಒಂದು ವ್ಯಕ್ತಿ ಬಂದು ನನಗೆ ಹೇಳ್ತಾನೆ, ಪಾಸ್ಟ್ರೆ ಕೊಲ್ಹಾಪುರಲ್ಲಿ ಒಂದು ವ್ಯಕ್ತಿ ಇದೇ ಸಭೆಯಲ್ಲಿ ಇದ್ದ, ಆತನು ಕೊಲ್ಹಾಪುರ ಸಭೆಯಿಂದ ಅಲ್ಲಿ ಚೆನ್ನಾಗಿ ಆತ್ಮಿಕವಾಗಿದ್ದು ಆತನು ಇವಾಗ ಲಂಡನ್ಗೆ ಹೋಗಿ ಡಾಕ್ಟರ್ ಆಗಿದ್ದಾನೆ. आप उनको फोन करके बोलो। ಆತನಿಗೆ ಒಂದು ಫೋನ್ ಮಾಡಿ ನೀವು ಹೇಳ್ರಲ್ಲ. मैं बोला मेरे लाइफ में मैं आज तक इंसान को फोन करके मेरा प्रॉब्लम बोला नहीं है। ನಾನು ಇದುವರೆಗೂ ಮನುಷ್ಯನಿಗೆ ಫೋನ್ ಮಾಡಿ ನನ್ನ ಕಷ್ಟ ಹೇಳಿಲ್ಲ ಅಂತ ನಾನು ಅವನಿಗೆ ಹೇಳಿದೆ. तो फिर उन्होंने बोला पास्टर आप एक काम करो, एक लेटर लिखो उनको। ಹೌದು ಪಾಸ್ಟ್ರೆ ಫೋನ್ ಮಾಡಲ್ವಾ, ಹಾಗಾದ್ರೆ ಒಂದು ಲೆಟರ್ ಆದ್ರೂ ಬರೀರಿ आप ಅವನಿಗೆ, थोड़ा एनकरेज का वचन डालो उसमें। ಒಂದ್ ಸ್ವಲ್ಪ ಎನ್ಕರೇಜ್ಮೆಂಟ್
ಎಂಟು ವಚನ ಆ ಲೆಟರ್ ಅಲ್ಲಿ ಹಾಕಿ ಆತನಿಗೆ ಲೆಟರ್ मैं ಬರೀರಿ. बोला हाँ वो हो सकता है मेरे ಹಾ से। ಸರಿ, ಹಾಗಾದ್ರೆ ಅದನ್ನ ನಾನು ಮಾಡ್ಬೋದು जब ಅಂತ मैं उसको ಹೇಳಿದೆ. पहला ही तो मोबाइल नहीं था, ಆ ಟೈಮಲ್ಲಿ ಮೊಬೈಲ್ ಎಲ್ಲ ಇರ್ಲಿಲ್ಲ. मैं लेटर लिख रहा था उसको। ನಾನು ಒಂದು ಪತ್ರ ಬರಿತಾ ಇದ್ದೆ ಆ और ವ್ಯಕ್ತಿಗೆ. लिखते लिखते पवित्र आत्मा मुझको एक ऐसा एक प्रकटीकरण दिया। उसमें मैंने लिखा, ब्रदर आपके सामने अगर कोई प्रॉब्लम है तो आपको परमेश्वर की ओर से नो ऐसा आंसर आ रहा है, नो नो। ನಾನು ಆತನಿಗೆ ಪತ್ರ ಬರಿತಾ ಇರುವಾಗಲೇ ಪವಿತ್ರಾತ್ಮನಿಂದ ನನಗೊಂದು ಪ್ರಕಟಣೆ ಆಯಿತು. ನಾನು ಅದರಲ್ಲಿ ನನಗೆ ದೇವ್ರು ಹೇಳಿದ್ರು ಬರೆಯೋದಕ್ಕೆ. ನಾನು ಹೇಳಿದೆ, ಸಹೋದರ ನೀನು ಯಾವುದೋ ಒಂದು ವಿಷಯಕ್ಕಾಗಿ ಬೇಡ್ತಾ ಇದ್ದಿ, ಆದರೆ ದೇವರಿಂದ ನಿನಗೆ ನೋ ಅಂತ ಆನ್ಸರ್ ಬರ್ಲಿಕ್ಕಿದೆ. उसके बाद में 15 दिन के बाद उनका फोन आया मुझे, क्योंकि लेटर जाने देर लगता है ना। 15 ದಿನದ ನಂತರ ಆತನಿಗೆ ಲೆಟರ್ ಮುಟ್ಟಿರ್ಬೋದಲ್ಲ, ಆ ದಿನಗಳಲ್ಲಿ ತಡವಾಗ್ತಾ ಇತ್ತು. ಅದರ ನಂತರ ನನಗೆ ಆತನಿಂದ ಒಂದು ಉತ್ತರ ಬರ್ತದೆ. तो उन्होंने कहा, पास्टर आपको कैसे प्रॉब्लम चला, कैसे मालूम पड़ा मेरे प्रॉब्लम के बारे में? ಆ ಸಹೋದರ ನನಗೆ ಕೇಳ್ದ, ಪಾಸ್ಟ್ರೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ನನಗೆ ಈ ರೀತಿಯಾದ ತೊಂದರೆ ಇದೆ ಅಂತ. बोला मैं बहुत बड़ा प्रॉब्लम यहाँ पर फेस कर रहा हूँ, ಇಲ್ಲಿ ಲಂಡನ್ ಅಲ್ಲಿ ನಾನು ಬಹಳ ದೊಡ್ಡ ತೊಂದರೆಗೊಳಗಾಗಿದ್ದೇನೆ, ಅದನ್ನ ಎದುರಿಸ್ತಾ ಇದ್ದೇನೆ. और मुझे पता नहीं चल रहा था मैं यस बोलूं या नो बोलूं। ನಾನು ಹಾ ಅಂತ ಹೇಳ ಇಲ್ಲ ಅಂತ ಹೇಳ ನನಗೆ ಗೊತ್ತಾಗ್ತಿರ್ಲಿಲ್ಲ. मैं एक हफ्ता से प्रार्थना कर रहा हूँ, क्या करूं? ನಾನು ಒಂದ್ ವಾರದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ಏನ್ लेकिन ಮಾಡ್ಲಿ? आपका मैसेज आया नो, और प्रभु के आत्मा ने मुझे प्रकट कर दिया मुझे नहीं करना है करके। ನನಗೆ ನಿಮ್ಮ ಪತ್ರದಲ್ಲಿ ಒಂದು ಆನ್ಸರ್ ಬರ್ತದೆ ನೋ ಎಂಬುದಾಗಿ. ಅಲ್ಲಿಂದ ದೇವರು ನಮಗೆ ನಾನು ಗೊತ್ತಾಯ್ತು, ದೇವರ ಆ ವಿಷಯಕ್ಕಾಗಿ ನೋ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತ. उन्होंने कहा उधर कोल्हापुर में चर्च का काम चल रहा है, बोलो कितना जरूरत है? ಅವಾಗ ಅವ್ರು ನನಗೆ ಕೇಳ್ತಾರೆ, ಪಾಸ್ಟ್ರೆ ಕೊಲ್ಲಾಪುರಲ್ಲಿ ನಿಮ್ ಚರ್ಚ್ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ ಅಲ್ಲ, ಎಷ್ಟು ಹಣದ ಅವಶ್ಯಕತೆ ಇದೆ ಹೇಳ್ರಿ. फिर मैंने एस्टिमेट निकाला, बोला इतना जरूरत है। ನಾನು ಒಂದು ಎಸ್ಟಿಮೇಟ್ ಮಾಡಿ ಅವ್ರಿಗೆ ಹೇಳಿದೆ, ಸಹೋದರನೇ ನನಗೆ ಇಷ್ಟು ಅವಶ್ಯಕತೆ ಇದೆ. उन्होंने फोन किया, फिर फोन में मैंने बता दिया। ನಾನು ಫೋನ್ ಮಾಡಿದ್ರು, ನಾನು ಫೋನಲ್ಲಿ ಎಲ್ಲ ಅವ್ರಿಗೆ ತಿಳಿಸ್ಕೊಟ್ಟೆ. 2 दिन में उन्होंने उतना अमाउंट भेज दिया। 2 ದಿನದಲ್ಲಿ ಅಷ್ಟೊಂದು ಹಣ ಅವ್ರು ನನಗೆ ಕಳಿಸ್ಕೊಟ್ರು. प्रेज द लॉर्ड। ಪ್ರೈಸ್ ದ ಲಾರ್ಡ್. कभी कभी परमेश्वर एग्जैक्ट आपको बोलेगा। ಕೆಲವೊಂದು ಸಾರಿ ಸರ್ವಶಕ್ತನಾದ ದೇವರು ಕರೆಕ್ಟ್ ಆಗಿ ನಿಮಗೆ ಸರಿಯಾದದನ್ನ आज ತಿಳಿಸ್ಕೊಡ್ತಾರೆ. भी आपसे बात कर रहा है, ಇವತ್ತು ನಿಮ್ಮೊಡನೆ ದೇವರು ಮಾತಾಡ್ತಾ ಇದ್ದಾರೆ, लेकिन आपका ध्यान होना चाहिए। ಆದ್ರೆ ನಿಮ್ ಧ್ಯಾನ ಇಲ್ಲಿರ್ಬೇಕು. प्रभु का धन्यवाद हो। ದೇವರಿಗೆ ಸ್ತೋತ್ರವಾಗ್ಲಿ. वापस 1 महीना के बाद उसने वापस फोन किया, ಒಂದ್ ತಿಂಗಳ ನಂತರ ಮತ್ತೆ ನನ್ಗೆ ಆತನ ಫೋನ್ ಮಾಡ್ತಾನೆ, पास्टर काम हो गया क्या चर्च का? ಪಾಸ್ಟರ್ ಜಿ ಸಭೆದೆಲ್ಲ ಕೆಲಸ ಮುಗಿತಾ? आप जितना बोला उतना में दे दिया, हो गया क्या काम? ನೀವ್ ಎಷ್ಟು ಹೇಳಿದ್ರು ಅಷ್ಟು ಹಣ ನಾನು ಕಳ್ಸಿಕೊಟ್ಟಿದ್ದೇನೆ, ನಿಮ್ ಸಭೆ ಕೆಲಸ ಆಯ್ತಾ? तो मैंने कहा ब्रदर उतना तो हो गया, लेकिन और भी थोड़ा बाकी है। ಸಹೋದರನೇ, ನೀವ್ ಎಷ್ಟು ಹೇಳಿದ್ರೆ ಅಷ್ಟು ಆಯ್ತು, ಆದ್ರೆ ಇನ್ನೂ ಒಂದ್ ಸ್ವಲ್ಪ ಕೆಲಸ ಬಾಕಿ ಇದೆ. उन्होंने बोला और कितना है? ಇನ್ನೂ ಎಷ್ಟಿದೆ ಅಂತ ಕೇಳಿದ್ರು. उससे डबल बोल दिया मैंने अमाउंट, जो पहला भेजा था ना उससे डबल हमको चाहिए था, उतना मैंने बता दिया। ಅವರು ಎಷ್ಟು ಮೊದಲು ಕಳಿಸಿದ್ರಲ್ಲ ಅದಕ್ಕಿಂತ 2ರಷ್ಟು ಆಕ್ಚುಲಿ ನನಗೆ ಸಭೆ ಕಟ್ಟಿದ ನಂತರ ಅವಶ್ಯಕತೆ ಇತ್ತು, ಅಷ್ಟು ಹೇಳಿದೆ ಅವ್ರಿಗೆ. वापस 2 दिन में उन्होंने डबल अमाउंट भेज ಮತ್ತೆ दिया। 2 ದಿನದ ನಂತರ ಡಬಲ್ ಅಮೌಂಟ್ ಅನ್ನ ನನಗೆ ಅವ್ರು ಕಳಿಸ್ಕೊಟ್ರು. जब परमेश्वर आपका दिल में बोलता है ना, ಯಾವಾಗಾದ್ರೂ ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಏನಾದ್ರೂ ಒಂದು जैसे ವಿಷಯ अभी ಹೇಳ್ತಾರೋ, पास्टर कई लोगों का नाम ले रहा था, ಇವತ್ತು ಪಾಸ್ಟರ್ ಜಿ ಎಷ್ಟೋ ಜನರ ಹೆಸರನ್ನ ಇವತ್ತಿಲ್ಲಿ ಹೇಳ್ತಾ ಇದ್ರು. कुछ लोग खड़ा है उनके साथ हेल्प करने के लिए। ಎಷ್ಟೋ ಜನ ಸಹೋದರರು ಕುಟುಂಬದವರು ನೀವು ಸಭೆಯವರೊಟ್ಟಿಗೆ ಪಾಸ್ಟರ್ ಒಟ್ಟಿಗೆ ನಿಂತ್ಕೊಂಡಿದ್ರಿ ಸಹಾಯ मुझे सुन ಮಾಡೋದಕ್ಕೆ. के बहुत खुशी हुआ। ಈ ವಿಷಯವನ್ನ ಕೇಳಿಸ್ಕೊಂಡು ನನಗೆ ಬಹಳ ಸಂತೋಷ ಆಯ್ತು. प्रेज द लॉर्ड। ಪ್ರೈಸ್ ದ ಲಾರ್ಡ್. और भी प्रभु आपके लिए खड़ा करने वाला है। ಇನ್ನೂ ಅನೇಕ ಜನರನ್ನ ದೇವರು ಎದ್ದು ನಿಲ್ಲಿಸಲಿಕ್ಕಿದ್ದಾರೆ. प्रभु का धन्यवाद, प्रभु की स्तुति हो। ದೇವರಿಗೆ ಸ್ತೋತ್ರ ಸ್ತುತಿ ಆಗಲಿ. मैं वहां आऊंगा बाद में। ನಾನು ಅಲ್ಲಿ ಬರ್ತೀನಿ ಇವಾಗ ಆಮೇಲೆ. प्रभु का धन्यवाद, प्रभु की स्तुति हो। ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತುತಿ तो ಆಗಲಿ. परमेश्वर करता है, ಹಾಗಾದ್ರೆ ಕರ್ತನು ಇದನ್ನು ಮಾಡುತ್ತಾನೆ. और जैसा ये आदमी रास्ता देखते बैठा है वहां पर, ಯಾವ ರೀತಿ 38 ವರ್ಷಗಳ ಕಾಲದಿಂದ ಈ ವ್ಯಕ್ತಿ ಅಲ್ಲಿ ಕಾಲ ನೋಡ್ಕೊಂಡು ಕುಳಿತುಕೊಂಡಿದ್ನೋ ಕಾಯುತ್ತಾ. देखिए कई बार पानी हिल गया था, ಎಷ್ಟೋ ಸಾರಿ ಈವರೆಗೂ ನೀರನ್ನ ಕುಲ್ಕಿ ಹೋಗಿತ್ತು, ನೀರಲ್ಲಿ ಅಲೆದಾಡಿತ್ತು. कहने से उसको चांस मिला था, मौका मिला था उसको, ಅವನಿಗೆ ಕೆಲವೊಂದು ಸಾರಿ ಅವಕಾಶ ಸಿಕ್ಕಿರಬಹುದು, लेकिन उसको पॉसिबल नहीं हुआ। ಆದ್ರೆ ಆತನಿಗೆ ಸಾಧ್ಯನೇ ಆಗ್ಲಿಲ್ಲ. ऐसा आपका लाइफ में आपको कई बार अपॉर्चुनिटी मिला था, ಎಷ್ಟೋ ಸಾರಿ ನಿಮ್ ಜೀವಿತದಲ್ಲೂ ಕೂಡ ಕೆಲವೊಂದು ಅವಕಾಶಗಳು ನಿಮ್ಗೆ ಸಿಕ್ಕಿವೆ. कभी कभी यहाँ तक आया था, ಇಲ್ಲಿವರೆಗೂ ಬಂದಿದೆ ಅದು ಅವಕಾಶ, यहाँ से वापस रिटर्न हो गया। ಇಲ್ಲಿವರೆಗೂ ಬಂದು ಅದು ಹೋಗ್ಬಿಟ್ಟಿದೆ ನಿಮ್ ಕೈಯಿಂದ. कभी कभी बहुत ज्यादा गोल्डन अपॉर्चुनिटी आपको मिला था, ಒಂದು ಅದ್ಭುತ
ಅದ್ಭುತವಾದಂತ ಸದವಕಾಶ ದೇವರು ನಿಮ್ಗೆ ಕೊಟ್ಟಿದ್ರು ಕೆಲವೊಂದ್ಸರಿ, लेकिन सक्सेस नहीं हुआ है। ಆದ್ರೆ ಅದು ಸಕ್ಸಸ್ ಆಗಿಲ್ಲ. प्रभु का धन्यवाद हो। ದೇವರಿಗೆ ಸ್ತೋತ್ರವಾಗ್ಲಿ. जब आप पूरा दिल से मांगोगे परमेश्वर देगा। ನೀವು ಪೂರ್ಣ ಹೃದಯದಿಂದ ಯಾವಾಗ ದೇವರ ಹತ್ರ ಕೇಳ್ತಿರೋದನ್ನ ಖಂಡಿತವಾಗಿ ದೇವರು ಕೊಡ್ತಾರೆ. बाइबल कहता है, हाँ हम पढ़ेंगे, मैथ्यू चैप्टर 5 में लिखा है, ಮತ್ತಾಯ 5ನೇ ಅಧ್ಯಾಯವನ್ನ ನಾವೀಗ और वचन ಓದ್ಕೊಳ್ಳೋಣ. 6 को पढ़ेंगे, मैथ्यू 5:6। ಮತ್ತಾಯ 5ನೇ ಅಧ್ಯಾಯ 6ನೇ ವಚನವನ್ನ ಓದ್ಕೊಳ್ರಿ. जो धर्म के भूखे और प्यासे हैं वो तृप्त किए जाएंगे। ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ आज यहाँ पर हर एक धार्मिक व्यक्ति आज यहाँ तृप्त होने वाला है। ಇವತ್ತು ಯಾರ್ಯಾರು ಇಲ್ಲಿ Praise the ನೀತಿವಂತರಾಗಿದ್ದೀರೋ ದೇವರು ಇವತ್ತು ನಿಮ್ಮನೇಲಿ ತೃಪ್ತಿ धार्मिक लोग ಮಾಡಲಿಕ್ಕಿದ್ದಾನೆ. तृप्त होने वाला है। ನೀತಿವಂತರು ಇವತ್ತು ಇಲ್ಲಿ ತೃಪ್ತಿಗೊಳ್ಳಲಿದ್ದಾರೆ. आपके लाइफ में ये जो 8th एनिवर्सरी है, आपके लाइफ में गॉड वांट्स टू मेक इट अ रिमार्केबल ईयर। ಈ 8ನೇ ವರ್ಷದ ಈ ಒಂದು ಮಹೋತ್ಸವವನ್ನ ದೇವರು ನಿಮ್ಮ ಜೀವಿತದಲ್ಲಿ ರಿಮಾರ್ಕೆಬಲ್ ಮಾಡ್ಲಿಕ್ಕಿದ್ದಾರೆ. आपको केवल धार्मिक बनना है ಆದ್ರೆ ನೀವು ನೀತಿವಂತರಾಗಬೇಕು और ಅಷ್ಟೇ. परमेश्वर करेगा। ಇವಾಗ ದೇವರು ಮಾಡ್ತಾರೆ. जॉन चैप्टर 5 वर्स 5 में क्या लिखा है? ಯೋಹಾನ 5:5ರಲ್ಲಿ ಏನ್ ಬರೆಯಲ್ಪಟ್ಟಿದೆ? 38 साल से एक आदमी वहां बीमार पड़ा है। 38 ವರ್ಷಗಳಿಂದ ಅಲ್ಲಿ ಒಂದು ವ್ಯಕ್ತಿ ಬಿದ್ದಿದ್ದಾನೆ ಅನಾರೋಗ್ಯದಿಂದ. ये 38 साल में क्या हुआ है? ಈ 38 ವರ್ಷಗಳಿಂದ ಏನಾಗಿದೆಯೋ, देखिए उसका न कोई फ्रेंड है, न उसका कोई रिलेटिव है, कोई नहीं है। अभी उनको जो था सब छोड़ के चले गया। ಆತನ ಹತ್ರ ಸ್ನೇಹಿತರಿಲ್ಲ, ಬಂಧುಗಳಿಲ್ಲ, ಯಾರಿದ್ರು ಅವರು ಕೂಡ ಆತನನ್ನ ಬಿಟ್ಟು ಹೊರಟು ಹೋಗಿದ್ದಾರೆ. अभी उसका चंगाई का आशा भी खत्म हो गया। ಸ್ವಸ್ಥತೆ ಆಗುವಂತ ಆಸೆ ಕೂಡ ಆತನಿಂದ ಹೊರಟು ಹೋಗಿದೆ. अनुग्रह का उस कुंड के बाजू में है वो, ಆತನು ಒಂದು ಅನುಗ್ರಹದ ಕೊಳದ ಪಕ್ಕದಲ್ಲಿಯೇ ಇದ್ದಾನೆ. लेकिन उस पे अनुग्रह अभी तक नहीं हुआ है। ಈವರೆಗೂ ಆತನಿಗೆ ಮಾತ್ರ ಅನುಗ್ರಹ ಸಿಕ್ಕೇ ಇಲ್ಲ. प्रभु का धन्यवाद हो। ದೇವರಿಗೆ ಸ್ತೋತ್ರ. कई बार आप प्रभु का नजदीक आया है, ಅನೇಕ ಸಾರಿ ನೀವು ಕೂಡ ದೇವರ ಬಹಳ ಸಮೀಪಕ್ಕೆ ಬಂದಿದ್ದೀರಿ, लेकिन कुछ काम नहीं हुआ। ಆದ್ರೆ ಆ ಕೆಲಸವೇ ಆಗಿಲ್ಲ. परमेश्वर करेगा उसको। ಅದನ್ನ ದೇವರು ಮಾಡ್ಲಿಕ್ಕಿದ್ದಾರೆ. इस Hallelujah. व्यक्ति के जैसा आप है क्या? ಒಂದ್ ವೇಳೆ ನೀವು ಏನಾದ್ರೂ ಈ ವ್ಯಕ್ತಿ ತರಾನೇ ಇದ್ದೀರಾ? वो अनुग्रह के बाजू में है, लेकिन उसको अनुग्रह नहीं मिला है। ಅನುಗ್ರಹದ ಪಕ್ಕದಲ್ಲಿಯೇ ಇದ್ದಾನೆ, ಆದ್ರೆ ಆ ಕೃಪೆ ಆತನಿಗೆ ದೊರೀತಾನೆ ಇಲ್ಲ. लेकिन प्रभु ने उसके लिए एक रास्ता खोला है। ಆದ್ರೆ ದೇವರು ಆ ದಿನ ಆತನಿಗೋಸ್ಕರ ಒಂದು ಮಾರ್ಗವನ್ನ ತೆರೀತಾರೆ. यीशु को परमेश्वर ने वहां भेजा है ಯೇಸುವನ್ನ ಅಲ್ಲಿ ತಂದೆಯಾದ ದೇವರು ಕಳುಹಿಸಿ ಕೊಟ್ಟಿದ್ದಾರೆ. और उसका रास्ता खुल गया है। ಆತನಿಗೋಸ್ಕರ ಮಾರ್ಗ ಆ ದಿನ एक रास्ता ತೆರೆಯಲ್ಪಟ್ಟಿತು. खुल गया है। ಒಂದು ಮಾರ್ಗ ಆತನಿಗೋಸ್ಕರ आज दोपहर ತೆರೆಯಲ್ಪಟ್ಟಿತು. को एक रास्ता खुलने वाला है। ಇವತ್ತು ನಿಮಗೋಸ್ಕರವೂ ಕೂಡ ಒಂದು ಮಾರ್ಗ आज प्रभु ತೆರೆಯಲ್ಪಡುತ್ತದೆ. आपके लिए एक रास्ता खोलने वाला ಯೇಸು है। ನಿಮಗೋಸ್ಕರ ಒಂದು ಮಾರ್ಗವನ್ನ ತೆರೀತಾರೆ. मैंने कहा प्रभु आपके लिए एक रास्ता खोलने वाला है। ನಾನು ಹೇಳ್ತಾ ಇದ್ದೇನೆ, ದೇವರು ನಿಮಗೋಸ್ಕರ ಒಂದು ಮಾರ್ಗವನ್ನ ತೆರೀತಾ ಇದ್ದಾರೆ. वो रास्ता Hallelujah. आगे से खुलने वाला नहीं है, ಅದು ಮುಂದೆಯಿಂದ ಮಾರ್ಗ ನಿಮಗೋಸ್ಕರ वो ತೆರೆಯಲ್ಪಡೋದಿಲ್ಲ. पीछे से भी नहीं खुलने वाला ಆ है, ಹಿಂದೆಯಿಂದ ಕೂಡ ಮಾರ್ಗ ನಿಮಗಾಗಿ वो ತೆರೆಯುವುದಿಲ್ಲ. लेफ्ट से राइट से खुलने वाला नहीं है। ಎಡದಿಂದ ಬಲದಿಂದ ನಿಮಗೋಸ್ಕರ ಆ ಮಾರ್ಗ ತೆರೆಯಲ್ಪಡೋದಿಲ್ಲ. वो रास्ता आपके लिए ऊपर से खुलने ಆ वाला है। ದಾರಿ ನಿಮಗೋಸ್ಕರ ಪರಲೋಕದಿಂದ ತೆರೆಯಲ್ಪಡ್ತದೆ. क्यों परमेश्वर ऊपर से खोलने वाला है? ಆ ದಾರಿಯನ್ನ ದೇವರು ನಿಮಗೋಸ್ಕರ ಪರಲೋಕದಿಂದ वो फ्रंट ತೆರೆಯಲ್ಪಡ್ತಾನೆ. बैक लेफ्ट राइट का दरवाजा खुलने से भी कोई ना कोई गड़बड़ करके बंद कर देगा। ಈ ಮುಂದೆಯಿಂದ ಹಿಂದೆಯಿಂದ ಎಡದಿಂದ ಬಲದಿಂದ ದ್ವಾರ ನಿಮಗೋಸ್ಕರ ತೆರೆದ್ರೆ ಯಾರೋ ಏನೋ ಮಾಡಿ ಆ ದ್ವಾರ ಮುಚ್ಚಾಕ್ಬಿಡ್ತಾರೆ. लेकिन जो दरवाजा ऊपर से खुलता है ಯಾ ದ್ವಾರ ನಿಮಗೋಸ್ಕರ उसको ಪರಲೋಕದಿಂದ कोई माइका लाल ತೆರೆಯಲ್ಪಟ್ಟಿದೆಯೋ, बंद नहीं कर सकता ಅದನ್ನ है। ಯಾರು ಕೂಡ आज ಮುಚ್ಚಲಿಕ್ಕೆ जो ಸಾಧ್ಯವಿಲ್ಲ. दरवाजा खुलने वाला है, ಪರಲೋಕದ ರಾಜ್ಯನು ನಿಮಗೋಸ್ಕರ ಅದನ್ನು मुझे नहीं मालूम ತೆರೆಯಲಿಕ್ಕಿದ್ದಾನೆ. कितने लोग विश्वास कर रहे हैं यहाँ ನನಗೆ पर, ಗೊತ್ತಿಲ್ಲ ಇವತ್ತು ಎಷ್ಟು ಜನ ಈ ಮಾತಿನ ಮೇಲೆ ನೀವು ವಿಶ್ವಾಸ ಇಡ್ತಾ ಇದ್ದೀರಿ. लेकिन विश्वास करने वाले ಯಾರ್ಯಾರು ಇವತ್ತು ವಿಶ್ವಾಸ ಮಾಡ್ತಾ वो ಇದ್ದೀರೋ प्रभु का महिमा को देखेंगे। ದೇವರ ಮಹಿಮೆಯನ್ನ हर ಕಾಣುತ್ತೀರಿ. एक व्यक्ति ಪ್ರತಿಯೊಬ್ಬ ವ್ಯಕ್ತಿ ಕೂಡ जो कोई विश्वास करेगा, ಯಾರ್ಯಾರು ಇವತ್ತು ವಿಶ್ವಾಸ एक ಮಾಡ್ತೀರೋ दरवाजा खुलने वाला है। ನಿಮಗೋಸ್ಕರ ಒಂದು ದ್ವಾರ वो ತೆರೆಯಲಿದೆ. दरवाजा ऊपर से खुलने वाला ಆ है। ದ್ವಾರ ನಿಮಗೋಸ್ಕರ ಪರಲೋಕದಿಂದ ತೆರೆಯಲ್ಪಡ್ತದೆ. प्रभु का धन्यवाद हो। ದೇವರಿಗೆ ಸ್ತೋತ್ರವಾಗಲಿ. इस आदमी के लिए रास्ता खुल गया। ಈ ವ್ಯಕ್ತಿಗೂ ಕೂಡ ಒಂದು ದ್ವಾರ ತೆರೆಯಲ್ಪಟ್ಟಿತು. यीशु उसके सामने खड़ा हो गया है। ಯೇಸು ಸ್ವಾಮಿ ಆತನ ಮುಂದೆ ನಿಂತುಕೊಂಡ್ರು. यीशु उसके सामने खड़ा हो गया है। ಯೇಸು ಸ್ವಾಮಿ ಆತನ ಮುಂದೆ ನಿಂತುಕೊಳ್ತಾರೆ. जॉन चैप्टर 5 वर्स 6 में लिखा है, ಯೋಹಾನ
ಯೋಹಾನ 5ನೇ ಅಧ್ಯಾಯ 6ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. यीशु उसके सामने खड़ा हो गया है. ಯೇಸು ಸ್ವಾಮಿ ಆತನ ಮುಂದೆ ನಿಂತುಕೊಳ್ತಾರೆ. यीशु कौन है? ಯೇಸು ಯಾರಾಗಿದ್ದಾರೆ? यीशु ने कहा मैं मार्ग सत्य और जीवन हूँ. ಯೇಸುನೇ ಹೇಳಿದ್ದಾನೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ वो मार्ग ಎಂಬುದಾಗಿ. सत्य जीवन है. ಆತನೇ ಮಾರ್ಗ ಸತ್ಯ ಜೀವವಾಗಿದ್ದಾನೆ. एक मार्ग खुलने वाला है. ಒಂದು ದ್ವಾರ ಮಾರ್ಗ ತೆರೆಯಲಿಕ್ಕಿದೆ. देखिए जब गार्डन ऑफ एडन, एदन गार्डन में ಆ ಏದೇನ್ ತೋಟದಲ್ಲಿ जब आदम हवा ने वो मना किया और फल को खा लिया, ಆ ದೇವರು ಹೇಳಿದ್ರು ಆ ಹಣ್ಣನ್ನು ತಿನ್ಬೇಡಿ ಅಂತ, ಆದ್ರೆ ಅವರಿಬ್ರು ಆ ಹಣ್ಣನ್ನು ತಿಂದು ಬಿಟ್ರು. परमेश्वर ने उनको गेट आउट कर दिया गार्डन ऑफ एडन से. ಆ ಏಡನ್ ಗಾರ್ಡನ್ ಇಂದ ದೇವರು ಅವ್ರನ್ನ ಹೊರಗಡೆ ಹಾಕ್ಬಿಡ್ತಾರೆ. वहां पर और एक पेड़ का फल, ಅಲ್ಲಿ ಇನ್ನೊಂದು ಕೂಡ ವೃಕ್ಷ ಇತ್ತು. कौन सा फल था वो? ಆ ಯಾವ ಹಣ್ಣು ಇತ್ತು? ಯಾವ ಹಣ್ಣಿನ ಮರ? पीछे पीछे वाले बोलो थोड़ा. ಹಿಂದಿರೋರು ಹೇಳ್ರಿ, कौन सा फल था वो? ಯಾವ ಹಣ್ಣಿತ್ತು? जीवन का फल. ಜೀವ ಕೊಡುವಂತಹ और ಹಣ್ಣು. परमेश्वर बोलने लग गया, ಯೇಸು ಪರಮೇಶ್ವರನು ಹೇಳಲಿಕ್ಕೆ अरे ये ಪ್ರಾರಂಭ आदमी ಮಾಡ್ತಾನೆ, जीवन का फल खाने से हमेशा के लिए जिंदा रहेगा. ಈ ಹಣ್ಣನ್ನ ತಿಂದ್ರೆ ಈ ವ್ಯಕ್ತಿ ಜೀವನ ಪರ್ಯಂತ ಜೀವಂತವಾಗಿ ಇರ್ತಾನೆ. परमेश्वर ने वहां पर तलवार लगा दिया. ಅದಕ್ಕೋಸ್ಕರ ದೇವರಲ್ಲಿ ಏನ್ ಮಾಡ್ತಾರೆ? ಒಂದು ಖಡ್ಗವನ್ನ वो ಹಾಕ್ಬಿಡ್ತಾರೆ. एंजल को खड़ा कर दिया वहां पर. ಅಲ್ಲಿ ಒಂದು ದೂತನನ್ನ ನಿಲ್ಲಿಸ್ತಾರೆ. कोई भी आगे नहीं आना चाहिए, जीवन का फल को नहीं खाना चाहिए, रास्ता बंद कर दिया. ಯಾರು ಅಲ್ಲಿ ಮುಂದೆ ಬರಬಾರ್ದು, ಆ ಜೀವನದ ಹಣ್ಣನ್ನ ತಿನ್ನಬಾರ್ದು ಎಂಬುದಾಗಿ ಆ ದಾರಿಯನ್ನ ಬಂದ್ ಮಾಡ್ಬಿಡ್ತಾರೆ. लेकिन न्यू टेस्टमेंट में ಆದ್ರೆ ಹೊಸ ಒಡಂಬಡಿಕೆಯಲ್ಲಿ वो रास्ता खुल गया है. ನಮಗೋಸ್ಕರ ಆ ಮಾರ್ಗ वो जीवन का फल कौन है? ಆ ಜೀವಿತದ ಫಲ ಯಾರಾಗಿದ್ದಾರೆ? यीशु मसीह है. ಯೇಸು ಕ್ರಿಸ್ತನಾಗಿದ್ದಾನೆ. Praise the Lord. Praise the Lord. अब जीवन का फल का रास्ता खुल गया है. ಆ ಜೀವ ಕೊಡುವಂತ ಹಣ್ಣಿನ ಮಾರ್ಗ ಇವತ್ತು ತೆರೆಯಲ್ಪಟ್ಟಿದೆ. इसीलिए यीशु ने कहा मैं मार्ग सत्य और जीवन हूं. ಇದಕ್ಕೋಸ್ಕರ ಯೇಸು ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವೂ ಆಗಿದ್ದೇನೆ. प्रभु का धन्यवाद हो. ದೇವರಿಗೆ ಸ್ತೋತ್ರವಾಗಲಿ. देखो छठवां वचन जो है वहां पर 3 बात लिखा है. 6ನೇ ವಚನದಲ್ಲಿ 3 ವಿಷಯಗಳು ठीक ಬರೆಯಲ್ಪಟ್ಟಿವೆ. है, पढ़े कोई भी. ಯಾರಾದ್ರೂ ಓದ್ರಿ ಯೋಹಾನ 5:6. ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹು ಕಾಲವಾಗಿದೆ ಎಂದು ತಿಳಿದು ಕಂಡು ಫಿರ್ ತಿಳಿದು ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದಕ್ಕೆ. मतलब ये 3 बात यहाँ पर लिखा है. ಇಲ್ಲಿ 3 ವಿಷಯಗಳು देखिए यीशु ने यहाँ पर लिखा है उसे पड़ा हुआ उसे देख लिया यीशु ने. ಮೊಟ್ಟ ಮೊದಲನೇದಾಗಿ ಆತನು ಬಿದ್ದಿರುವುದನ್ನ ಯೇಸು ಸ್ವಾಮಿ ಕಾಣ್ತಾರೆ. प्रभु ने उसे क्या कर लिया है? ಮೊಟ್ಟ ಮೊದಲನೇದಾಗಿ ದೇವರು ಏನ್ ಮಾಡಿದ್ರು? प्रभु ने उसे देख लिया है. ಆ ವ್ಯಕ್ತಿಯನ್ನ ದೇವರು ನೋಡಿದ್ರು. Praise the Lord. Praise the Lord. प्रभु ने आज तुझको देख लिया है. ಇವತ್ತು ದೇವರು ನಿನ್ನನ್ನು आज ನೋಡಿದ್ದಾರೆ. तेरा प्रॉब्लम को देख लिया है ಇವತ್ತು प्रभु ने. ನಿನ್ನ ಸಮಸ್ಯೆಯನ್ನ ದೇವರು ನೋಡಿದ್ದಾರೆ. अभी तेरा प्रॉब्लम प्रभु को बोलने का जरूरत है ही नहीं. ಇವತ್ತು ನೀನು ನಿನ್ನ ಸಮಸ್ಯೆ ಇನ್ಮೇಲೆ ಹೇಳೋ बस ಅವಶ್ಯಕತೆ प्रभु ಇಲ್ಲ. ने देख लिया है तेरे प्रॉब्लम ದೇವರು को. ನಿನ್ನ ಸಮಸ್ಯೆಯನ್ನ ನೋಡಿದ್ದಾರೆ. अरे हमारा प्रभु इतना पावरफुल है, वो देखने से बस हो गया. ಆ ನಮ್ಮ ದೇವರು ಇಷ್ಟು ಶಕ್ತಿಶಾಲಿ ಆಗಿದ್ದಾರೆ ಅಂದ್ರೆ ಆತನ ನೋಡಿದ್ರೆ ಸಾಕ್ರಿ ಅಷ್ಟೇ. आज प्रभु कई बार आपको लगता है हम लोग इतना प्रॉब्लम में हैं, कोई हमको पूछता नहीं है. ಕೆಲವೊಂದ್ಸರಿ ಅನಿಸ್ತದಲ್ಲ, ನಾವ್ ಎಷ್ಟು ಸಮಸ್ಯೆಲಿ ಇದ್ದೀವಲ್ಲಪ್ಪ, ನಮ್ನ ಯಾರು ಕೇಳ್ತಾನೆ ಇಲ್ಲ. कोई नहीं पूछने से भी चलेगा. ಯಾರು ಕೇಳ್ದಿದ್ರು ಪರವಾಗಿಲ್ಲ. देखिए जॉन द गॉस्पल, जॉन द अपोस्टल जब वो पद्मस आइलैंड में था, ಈ ಪದ್ಮೋಸ್ ದ್ವೀಪದಲ್ಲಿ ಅಪೊಸ್ತಲನಾದ ಯೋಹಾನನು ಯಾವಾಗ ಇದ್ನೋ, वो बुढ़ापे में उसको वहां पर नजर बंद कर दिया गया था. ಅಲ್ಲಿ ಆತನು ವೃದ್ಧನಾದಾಗ ಆತನಿಗೆ ಅಲ್ಲಿ ಬಂದಿಗೆ ಮಾಡಿಬಿಟ್ಟಿದ್ರು. तो जब वहां पर बंदी बनाया गया, उसको खाना देने के लिए कोई नहीं है, पानी देने के लिए कोई नहीं है, ऐसी अवस्था में वो था. ಆತನಿಗೆ ಅಲ್ಲಿ ಬಂಧನದಲ್ಲಿ ಹಾಕಿದಾಗ ನೀರು ಕೊಡೋರು, ಊಟ ಕೊಡೋರು ಯಾರೂ ಇರಲಿಲ್ಲ. वो चारों तरफ देखा, ಈ 4 ಕಡೆಗಳಲ್ಲಿ ಯೋಹಾನ ನೋಡ್ತಾನೆ, सब डेड बॉडी दिखाई दे रहा है. ಬರೀ ಆತನಿಗೆ ಸತ್ತ ಹೆಣಗಳ ದೃಶ್ಯ ಕಾಣ್ತಾ ಇತ್ತು. उससे पहला बहुत से प्रभु का लोग वहां मर गया है. ಇದಕ್ಕಿಂತ ಅನೇಕ ದೇವ ಸೇವಕರಲ್ಲಿ ಈಗಾಗಲೇ ಸತ್ತು ಬಿಟ್ಟಿದ್ರು. फिर जॉन सोचने लगा मेरा खाने का क्या होगा, ಯೋಹಾನನ್ ಯೋಚನೆ ಮಾಡಕ್ ಶುರು ಮಾಡಿದ್ನು, ಹಾಗಾದ್ರೆ ನನ್ಗೆ ಇಲ್ಲಿ ಊಟ ಹೆಂಗ್ ಸಿಗ್ತದೆ, मेरा चाय का क्या होगा, ನನ್ಗೆ ಚಾಯ್ ಹೆಂಗ್ ಸಿಗ್ತದೆ, ಇಲ್ಲಿ अब मैं कैसा जिंदा रहूंगा. ನಾನು ಇನ್ಮೇಲೆ ಹೆಂಗ್ ಬದುಕಿರೋದಕ್ಕೆ ಸಾಧ್ಯ ಆಗ್ತದೆ. जब ये सोच रहा था, ಈತನು ಯೋಚನೆ ಮಾಡುತ್ತಿರುವಾಗಲೇ उस समय क्या हुआ है? ಆ ಸಮಯದಲ್ಲಿ ಏನಾಯ್ತು? बाइबल में लिखा है स्वर्ग खुल गया. ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ಪರಲೋಕ ತೆರೆಯಲ್ಪಟ್ಟಿತು. ऊपर से प्रभु उसको बोला तू डर मत, मैं तेरे साथ में पद्मस आइलैंड में. ಮೇಲಿಂದ ದೇವರ ಆತನಿಗೆ ಒಂದು ಮಾತು ಹೇಳ್ತಾರೆ, ಯೋಹಾನನೇ ಹೆದರಬೇಡ, ಈ ಪದ್ಮೋಸ್ ದ್ವೀಪದಲ್ಲಿ ನಿನ್ನೊಡನೆ ನಾನು ಕೂಡ ಇದ್ದೇನೆ ನಿನ್ನ ಜೊತೆ. आपको भी ऐसा लगता रहेगा मुझे कोई पूछता नहीं है. ನಿಮ್ಗೂ ಕೂಡ ಅನೇಕ ಸಾರಿ
ಅನಿಸ್ತದೆ, ನನ್ನನ್ನು ಯಾರು ಕೇಳೋದೇ ಇಲ್ವಲ್ಲ. पास्टर पहला बहुत फोन करता था, अभी पास्टर भी फोन नहीं करता है. ಮೊದಲು ಪಾಸ್ಟರ್ ನಮ್ಗೆ ಎಷ್ಟು ಫೋನ್ ಮಾಡ್ತಿದ್ರು, ಇವಾಗ ಪಾಸ್ಟರ್ ಕೂಡ ಫೋನ್ ಮಾಡಲ್ಲ. और पास्टर नहीं करता तो वनीता सिस्टर करती थी, वो भी नहीं करती अभी. ಪಾಸ್ಟರ್ ಮಾಡಿಲ್ಲ ಅಂದ್ರೆ ಸಿಸ್ಟರ್ ಆದ್ರೂ ಮಾಡ್ತಿದ್ರು, ಈ ನಡುವೆ ಅವರು ಫೋನ್ ಮಾಡಲ್ಲ ನಮ್ಗೆ. Praise God. ದೇವರಿಗೆ ಸ್ತೋತ್ರ. ऐसा अकेला अगर आपको महसूस होता है, ಒಂದ್ ವೇಳೆ ಈ ಏಕಾಂಗಿತನ ನಿಮ್ಮನ್ನ ಕಾಡ್ತಾ ಇದ್ರೆ, जैसे मैंने आपको बोला, ಇವತ್ತು ನಾನು ಯಾವ ರೀತಿ ನಿಮ್ಗೆ ಹೇಳಿದ್ದೆ, प्रभु ने आपको देख लिया है. ದೇವರು ಇವತ್ತು ನಿಮ್ಮನ್ನ ನೋಡಿದ್ದಾರೆ. प्रभु ने आपको देख लिया है. ದೇವರು ಇವತ್ತು ನಿಮ್ಮನ್ನ अभी ಕಂಡಿದ್ದಾನೆ. देखा उतना काफी है. ನೋಡಿದ್ದಾನಲ್ಲ ಅಷ್ಟೇ ಸಾಕು ದೇವರಿಗೆ. प्रभु बरोबर काम करने वाला है. ಬರೋಬ್ಬರಿಯಾದ ಕೆಲಸ ನಿಮ್ ಜೀವಿತದಲ್ಲಿ प्रभु का धन्यवाद, ಮಾಡ್ತಾನೆ. प्रभु की स्तुति ದೇವರಿಗೆ हो. ಸ್ತೋತ್ರ, ದೇವರಿಗೆ ಸ್ತುತಿ जब ಆಗಲಿ. प्रभु जा रहा था, ಯೇಸು ಸ್ವಾಮಿ ಅಲ್ಲಿ ಹೋಗ್ತಿರುವಾಗ್ಲೇ जक्कई को देख लिया प्रभु ने. ಜಕ್ಕಾಯನನ್ನು ಕಂಡುಬಿಟ್ರು ಯೇಸು. जक्कई को देखने से बस उसका पूरा फैमिली साल्वेशन हो गया. ಆತನನ್ನ ನೋಡಿದ್ದಷ್ಟೇ ಆತನ ಇಡೀ ಕುಟುಂಬ ರಕ್ಷಣೆ ಮಾರ್ಗಕ್ಕೆ तो ಬರ್ತದೆ. प्रभु ने इस 38 साल का व्यक्ति को देख ಈ लिया. 38 ವರ್ಷದ ರೋಗಿಯನ್ನ ಆ ದಿನ ಯೇಸು ಕಂಡನು. और दूसरा लिखा है, प्रभु ने उसे पहचान लिया. ಎರಡನೇದಾಗಿ ಅಲ್ಲಿ ಬರೀತದೆ, ದೇವರು ಆತನನ್ನ ಕಂಡು ತಿಳಿದನು ಎಂಬುದಾಗಿ. यहाँ पर आपको प्रभु ने आज पहचान लिया है. ಇವತ್ತು ನಿಮ್ಮನ್ನ ದೇವರು ತಿಳಿದಿದ್ದಾರೆ. क्या पहचान लिया है? ನಿಮ್ಮನ್ನ ನೋಡಿ ದೇವರು ನಿಮ್ ಬಗ್ಗೆ ಏನ್ अरे ये ತಿಳ್ಕೊಂಡಿದ್ದಾರೆ? जॉन है, ಏ ಈತನು ಯೋಹಾನ ಅಲ್ಲ, अरे ये पीटर है, ಈತನು ಪೇತ್ರನಲ್ಲ, अरे ये मरियम है, ಇವಳು ಮರಿಯಳಲ್ಲ, अरे ये जोसेफिन है. ಏ ಜೋಸಫಿನ್ हम ಇದ್ದಾಳಲ್ಲ. हर एक को प्रभु ने पहचान लिया है. ಇರುವಂತ ಪ್ರತಿಯೊಬ್ಬರನ್ನ ದೇವರು ಇವತ್ತು लोग ಗುರುತಿಸಿದ್ದಾರೆ. आपको पहचानो या मत पहचानो, ಅನೇಕ ಸಾರಿ ಜನರು ನಮ್ಮನ್ನ ಗುರುತಿಸ್ತಾರೆ, ಗುರುತಿಸೋದಿಲ್ಲ. आपका बाजू में जो बैठा है ना, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು वो ಕೂತಿದಾರಲ್ಲ, आपको पहचानो या मत पहचानो, ಒಂದ್ ವೇಳೆ ಅವ್ರು ನಿಮ್ಮನ್ನ ಗುರ್ತು ಹಿಡಿಬಹುದು, ಹಿಡಿದೇ लेकिन ಇರಬಹುದು. प्रभु ने आपको पहचान लिया ದೇವರು है. ಇವತ್ತು ನಿಮ್ಮನ್ನ ಗುರುತಿಸಿದ್ದಾರೆ. Praise the Lord. ಪ್ರೈಸ್ ದಿ ಲಾರ್ಡ್. और तीसरा क्या किया है? ಇಲ್ಲಿ ಮೂರನೇದಾಗಿ ಏನ್ ಮಾಡಿದ್ದಾರೆ? प्रभु ने उससे सवाल पूछा है. ಇಲ್ಲಿ ದೇವರು ಆತನಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. क्या सवाल पूछा ಯಾವ है? ಪ್ರಶ್ನೆಯನ್ನ ಕೇಳಿದ್ದಾರೆ? क्या तू चंगा होना चाहता ನಿನಗೆ है? ಸ್ವಸ್ಥನಾಗಲಿಕ್ಕೆ ಮನಸ್ಸುಂಟು? प्रभु का धन्यवाद, प्रभु की स्तुति हो. ದೇವರಿಗೆ ಸ್ತೋತ್ರ ಸ್ತುತಿಯಾಗಲಿ. और वही सवाल प्रभु आज आपसे पूछ रहा है, ಅದೇ ಪ್ರಶ್ನೆಯನ್ನ ಇವತ್ತು ಯೇಸು ಸ್ವಾಮಿ ನಿಮಗೆ ಕೇಳ್ತಾ मैं ಇದ್ದಾರೆ. तेरे लिए क्या करूं? ನಿನ್ಗೋಸ್ಕರ ಮಗನೇ ಮಗಳೇ ನಾನು ಏನ್ ಮಾಡ್ಲಿ? मैं तेरे लिए क्या करूं? ನಾನು ನಿನ್ಗೋಸ್ಕರ ಏನ್ ಮಾಡ್ಲಿ ಇವತ್ತು? आज आपको आंसर मिलने का दिन है. ಇವತ್ತು ನಿಮಗೆ ಉತ್ತರ ದೊರೆಯುವಂತ आंसर मिलने का दिन में आप ऐसा मत हो जाओ, ದೇವರು ಉತ್ತರ ಕೊಡೋದಿಂದಲೇ ಹಿಂಗ್ ಬಾಗಿ ಕುಳಿತುಕೋಬೇಡ್ರಿ. आप पूरा फ्रेश हो जाओ, ಇವತ್ತು ಫ್ರೆಶ್ ಆಗ್ರಿ. ಇವತ್ತು आप पूरा टेंशन में बैठ जाओ. ಇವತ್ತು ಪೂರ್ತಿ ಲಕ್ಷ್ಯ ಕೊಟ್ಟು ಕೇಳ್ರಿ. ऐसा ऐसा मत बैठो अभी, ಹಿಂಗೆ ಕುಳಿತುಕೋಬೇಡ್ರಿ. पूरा ಇವತ್ತು ठीक से बैठो, ಚೆನ್ನಾಗಿ ಕುಳಿತುಕೊಳ್ರಿ. पूरा रेडी होके बैठो. ರೆಡಿ ಹೋಗಿ ಕುಳಿತುಕೊಳ್ರಿ. नहीं तो आपके बाजू में एक तैयार होके बैठा है, उधर चले जाएगा ब्लेसिंग. ಇಲ್ಲ ಅಂದ್ರೆ ನಿಮ್ ಪಕ್ಕದಲ್ಲಿ ಯಾರು ರೆಡಿ ಆಗಿದಾರಲ್ಲ, ನಿಮ್ಮ ಆಶೀರ್ವಾದ ಅವ್ರಿಗೆ ಹೋಗ್ಬಿಡ್ತದೆ. प्रभु का धन्यवाद, प्रभु की स्तुति हो. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತುತಿ. और वहां 7वां वचन में क्या लिखा है? 7ನೇ ವಚನದಲ್ಲಿ ಏನ್ ಬರೆದಿದೆ ಅಂದ್ರೆ, प्रभु उसको बोल रहा है, तुझे क्या चाहिए करके. ಆತನಿಗೆ ದೇವರು ಕೇಳ್ತಾ ಇದ್ದಾರೆ, ನಿನಗೆ ಏನ್ ಬೇಕಾಗಿದೆ? और ये दूसरा ही आंसर दे रहा है प्रभु ಈತನು को. ದೇವರಿಗೆ ಏನೋ ಬೇರೆ हम ಉತ್ತರವನ್ನು लोग भी ಕೊಡ್ತಾ बहुत ಇದ್ದಾನೆ. बार ऐसा ही करते हैं. ನಾವು ಅನೇಕ ಸಾರಿ ಹಿಂಗೆ ಮಾಡ್ತೇವೆ. एक राइट वे में हम लोग प्रेयर नहीं करते हैं. ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡೋದಿಲ್ಲ. देखिए यहाँ पर प्रभु उसको पूछा, तुझे चंगा होना है क्या? ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟು? तो इसने क्या कहना था? ಈತನಿಗೆ ಏನ್ ಹೇಳ್ಬೇಕಾಗಿತ್ತು? यस और नो जो भी हो. लेकिन इसने कहा, मुझे पानी में जब पानी हिलता है, मुझे छोड़ने के लिए कोई भी नहीं है. ಆದ್ರೆ ಈತನಿಗೆ ದೇವರು ಈತನಿಗೆ ಪ್ರಶ್ನೆ ಕೇಳಿದಾಗ ಈತನ ಏನ್ ಹೇಳ್ತಾನಂದ್ರೆ, ನೀರು ಯಾವಾಗ ಉಕ್ತದಲ್ಲ ಕೊಳದಲ್ಲಿ, ನನಗೆ ಎತ್ತು ಹಾಕೋರು ಯಾರು ಇಲ್ಲ ಸ್ವಾಮಿ, मुझे हेल्प करने वाला कोई नहीं है. ನನ್ಗೆ ಇಲ್ಲಿ ಸಹಾಯ ಮಾಡೋರು ಯಾರು ಇಲ್ಲ ಅಂತ ಹೇಳ್ತಾನೆ. वो 38 इयर्स में उसके सामने खड़ा हुआ पूरा दुनिया को बनाने वाला परमेश्वर है, ये भी वो भूल गया था. ಆತನ ಮುಂದೆ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿರುವಂತ ದೇವರು ನಿಂತ್ಕೊಂಡಿದ್ದಾರೆ. ಆ ವ್ಯಕ್ತಿ 38 ವರ್ಷದಿಂದ ಅಲ್ಲೇ ಇದ್ದು ಅದನ್ನು ಕೂಡ ಮರ್ತು वो ಬಿಟ್ಟಿದ್ದಾನೆ. कहता है, मुझे छोड़ने के लिए कोई आदमी हेल्प करने वाला नहीं ಆ है. ಕೊಳದಲ್ಲಿ ಎತ್ತಿ ಹಾಕಿ ಸಹಾಯ ಮಾಡಲು ಯಾರು ಇಲ್ಲಪ್ಪ ಇಲ್ಲಿ ನನ್ಗೋಸ್ಕರ ಅಂತ ಹೇಳ್ತಾನೆ. हमारे बीच में ऐसा कोई है क्या जो बाइबल का एक वचन भूल गया है? ನಮ್ಮ ಮಧ್ಯದಲ್ಲಿ ಯಾರಾದ್ರೂ ಇವತ್ತು ಇದ್ದೀರಾ ಬೈಬಲ್ದು ಒಂದು ವಚನ ಮರ್ತು ಬಿಟ್ಟವರು? Psalms 118 and verse 8 118ನೇ ಕೀರ್ತನೆ 8ನೇ ವಚನ पढ़ेंगे हम उसको. ಅದನ್ನ Psalms ನಾವು 118 and verse 8. 118ನೇ ಕೀರ್ತನೆ 8ನೇ ವಚನ. ಭರವಸೆ ಬಿಡುವುದಕ್ಕಿಂತ, ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. हाँ, मनुष्य पे भरोसा रखने से भी अच्छा है परमेश्वर
परमेश्वर का शरण लेना। ನೀವು ಮನುಷ್ಯರ ಮೇಲೆ ಭರವಸೆವಿಡುವುದಕ್ಕಿಂತ ಯೆಹೋವನಲ್ಲಿ ಆಶ್ರಯಿಸುವುದು ಒಳ್ಳೆಯದಾಗಿದೆ. लेकिन ये प्रभु को जो दुनिया का सृष्टि करता है उसके लिए प्रभु सब कुछ कर सकता है, ये वो भूल गया है। ಈ ವ್ಯಕ್ತಿ ಆ ದಿನ ಈ ಸೃಷ್ಟಿಕರ್ತನಾದ ದೇವರು ಮುಂದೆ ನಿಂತ್ಕೊಂಡ್ರು ಕೂಡ ಎಲ್ಲವನ್ನ ಮರೆತು ಬಿಟ್ಟವನಾಗಿದ್ದ. देखो 8वां वचन में क्या हुआ है, 8वां वचन पढ़ेंगे। ಯೋಹಾನ 5:8 ಏನ್ ಬರ್ತಿದೆ ನೋಡ್ರಿ. ಯೇಸು ಅವನಿಗೆ ಎದ್ದು ನಿನ್ನ ಆಸೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಭಕ್ತನಾಗಿ ತನ್ನ ಆಸೆಯನ್ನು ಹೊತ್ತುಕೊಂಡು ನಡೆದನು. देखिए यहाँ पर आपने ध्यान दिया क्या हुआ है करके। ಇಲ್ಲಿ ಒಂದ್ ಸ್ವಲ್ಪ ಧ್ಯಾನ ಕೊಟ್ಟು ಕೇಳಿಸ್ಕೊಳ್ರಿ ಏನಾಯ್ತು ಅಂತ. तो यहाँ पर यीशु ने उससे क्या कहा है? ಯೇಸು ಸ್ವಾಮಿ ಆತನಿಗೆ ಏನ್ ಹೇಳ್ತಾರೆ? उसने यीशु से कहा मुझे पानी में छोड़ने वाला कोई नहीं है। ಯೇಸು ಸ್ವಾಮಿ ಆತನಿಗೆ ಏನೋ ಕೇಳ್ತಾರೆ, ಆದ್ರೆ ಈ ವ್ಯಕ್ತಿ ಪ್ರತ್ಯುತ್ತರವಾಗಿ ಹೇಳ್ತಾನೆ, ಆದ್ರೆ ನನ್ನನ್ನು ಕೊಳದಲ್ಲಿ ಹಾಕೋರು ಯಾರು ಇಲ್ಲಪ್ಪ. फिर यीशु ने क्या कहा है? ಅದಾದ ನಂತರ ಯೇಸು ಆತನಿಗೆ ಏನ್ ಹೇಳ್ತಾರೆ? यीशु ने कहा अपनी खाट को ले और फिर चलने लग। ದೇವರು ಆತನಿಗೆ ಹೇಳ್ತಾರೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ. कुछ समझ में आया आपको क्या क्या हुआ है? ಇಲ್ಲಿ ಏನೇನಾಯ್ತು ಘಟನೆ ನಿಮ್ಗೆ ತಿಳಿತಾ ಇದೆಯಾ? ये बोल रहा है मुझे पानी में छोड़ने के लिए कोई नहीं है। ಈತನ ಹೇಳ್ತಾ ಇದ್ದಾನೆ, ದೇವ್ರೆ ನಂಗೆ ನೀರಲ್ಲಿ ಇಲ್ಲ ಹಾಕೋರು ಯಾರು प्रभु ಇಲ್ಲಪ್ಪ. कहता है खाट उठ के चलने लग। ಯೇಸು ಸ್ವಾಮಿ ಆತನಿಗೆ ಹೇಳ್ತಾರೆ, ಆ ನೀರಲ್ಲಿ ಬೇಡ, ನಿನ್ನ ಹಾಸಿಗೆಯನ್ನು ಹೊತ್ಕೊಂಡು ನೀನು ಎದ್ದು ನಡೆ. इसके मांग और कल्पना से बढ़कर यीशु ने वहां काम किया ಆತನು है। ಎಷ್ಟು ಊಹೆ ಮಾಡಿದ್ನೋ, ಎಷ್ಟು ಅಂದುಕೊಂಡಿದ್ನೋ ಅದಕ್ಕಿಂತ ಮಹತ್ತಾದ ಕಾರ್ಯವನ್ನ ದೇವರು ಆತನ ಜೀವಿತದಲ್ಲಿ ಆ ದಿವಸ This ಮಾಡ್ತಾರೆ. afternoon God will perform the things more than you are asking and more than your expectation. ಈ ಮಧ್ಯಾಹ್ನದ ಸಮಯದಲ್ಲಿ ಕೂಡ ದೇವರು ನಿಮ್ಮ ನಿರೀಕ್ಷೆಗೂ ಮೀರಿ, ನಿಮ್ಮ ಅಭಿಲಾಷೆಗೂ ಮೀರಿ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. आज विश्वास का काम करने के लिए प्रभु आपको बोल रहा है। ವಿಶ್ವಾಸದ ಒಂದು ಹೆಜ್ಜೆಯನ್ನು ಇಡುವುದಕ್ಕೋಸ್ಕರ ದೇವರು ನಿಮಗೆ ಹೇಳುತ್ತಾ ಇದ್ದಾರೆ. वही इफिसियों की किताब में लिखा है, ಎಫೆಸದವರ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿದೆ. 3:20 में लिखा है, 3:20 ಈ ರೀತಿಯಾಗಿ हमारी मांग ಬರೆಯಲ್ಪಟ್ಟಿದೆ. और कल्पना से बढ़कर करने के लिए हमारा प्रभु शक्तिमान है। ನಮ್ಮ ಯೋಗ್ಯತೆ, ನಮ್ಮ ಆಲೋಚನೆಗೆ ಮೀರಿದ್ದನ್ನು ಕೊಡುವುದಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. आज ये होने वाला है, ಇವತ್ತು ಅದು ನಡೆಯಲಿಕ್ಕಿದೆ. आज ये होने वाला है। ಇವತ್ತು ಅದು ನಡೆಯಲಿಕ್ಕಿದೆ. आप लोग प्रार्थना करके आया एक, लेकिन परमेश्वर करने वाला दूसरा काम। ನೀವು ಏನೋ ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಿ, ದೇವರು ಇನ್ನೇನೋ ನಿಮ್ಮ ಜೀವಿತದಲ್ಲಿ ये ಮಾಡ್ಲಿಕ್ಕೆ कैसा है मालूम? ये कैसा है इस प्रभु का काम? ಇದು ದೇವರ ಕಾರ್ಯ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾ? डेविड, दाऊद का पिताजी, दाऊद को पूरा खाना पीना दिया। अरे जा तुम्हारा भाई लड़ाई में है, देखो उधर जाके क्या हो रहा है, मुझे मैसेज दो। ದಾವೀದನ ತಂದೆ ಏನ್ ಮಾಡ್ತಾನೆ ಗೊತ್ತಾ? ಚೆನ್ನಾಗಿ ಊಟ ಎಲ್ಲ ಕೊಟ್ಟು, ಹೋಗಿ ನೀನು ಅಣ್ಣಂದ್ರಲ್ಲಿ ಯುದ್ಧ ಭೂಮಿಯಲ್ಲಿ ಇದ್ದಾರೆ, ನೀನು ಹೋಗು, ಅವ್ರಿಗೆ ಊಟ ಕೊಟ್ಟು ಅಲ್ಲಿ ಏನ್ ನಡೀತಾ ಇದೆ ಅಂತ ಬಂದು ನನಗೆ ಸಂದೇಶ ನೀನು ತಿಳಿಸು ಅಂತ ಹೇಳ್ತಾನೆ. दाऊद अपना सिर में रोटी वीटी लेके जा रहा है ಆ भाइयों को ಸಮಯದಲ್ಲಿ देने के ದಾವೀದ लिए। ಅಣ್ಣಂದಿರಿಗೆ ಊಟ ಕೊಡುವುದಕ್ಕಾಗಿ ರೊಟ್ಟಿ ಬುತ್ತಿಯನ್ನು ಹೊತ್ಕೊಂಡು ಹೋಗ್ತಾ ಇದ್ದ. उसका पिताजी ने भेजा था भाइयों का कुशल क्षेम पूछने के लिए, ಆತನ ತಂದೆ ಆತನ ಅಣ್ಣಂದಿರ ಯೋಗಕ್ಷೇಮ ವಿಚಾರಿಸುವುದಕ್ಕೋಸ್ಕರ ಆತನನ್ನು लेकिन ಕಳಿಸಿಕೊಟ್ಟ. परमेश्वर ने उसको क्यों भेजा था? ಆದ್ರೆ ತಂದೆಯಾದ ದೇವರು ದಾವೀದನನ್ನ ಅಲ್ಲಿ ಯಾಕೆ ಕಳಿಸಿದ್ರು? परमेश्वर गोलियत को मारने के लिए भेजा था। ದಾವೀದನನ್ನ ಅಲ್ಲಿ ಗೋಲಿಯಾತನನ್ನ ಕೊಂದು ಹಾಕುವುದಕ್ಕೋಸ್ಕರ Praise the Lord. ಪರಮೇಶ್ವರನ ಕಳಿಸಿಕೊಟ್ಟನು. दाऊद का माइंड में भी ये नहीं था आज मैं गोलियत को मारने वाला हूं। ದಾವೀದನು ತಲೆಯಲ್ಲಿ ಕೂಡ ಈ ವಿಷಯ ಗೊತ್ತಿರಲಿಲ್ಲ, ನಾನು ಹೋಗಿ ಇವತ್ತು ಗೋಲಿಯಾತನನ್ನ वही ಕೊಂದು आपकी ಬರ್ತೇನೆ. मांग और कल्पना से बढ़ के आज होने वाला है। ನಿಮ್ಮ ಆಲೋಚನೆಗೂ ನಿಮ್ಮ ಅಭಿಲಾಷೆಗೂ ಮಿಗಿಲಾದದನ್ನು ದೇವರು ಇವತ್ತು ಮಾಡ್ಲಿಕ್ಕಿದ್ದಾರೆ. आप आए कपड़ा भी पड़ा डाल के, हाँ? एनिवर्सरी 8th anniversary ನಾವೆಲ್ಲ ಚಂದ ಹಿಂಗ್ ರೆಡಿ. अरे उससे बढ़ के आज प्रभु को करना है, ಅದಕ್ಕಿಂತ ಹೆಚ್ಚಿದ್ದನ್ನ ದೇವರು ಮಾಡ್ಲಿಕ್ಕಿದ್ದಾನೆ. उससे बढ़ के प्रभु को आज करना है। ಇವತ್ತು ದೇವರಿಗೆ ಅದಕ್ಕಿಂತ ಹೆಚ್ಚಾದದನ್ನ ಮಾಡುವುದುಂಟು. प्रेज द लॉर्ड। ದೇವರಿಗೆ ಸ್ತೋತ್ರ. आपका मांग और कल्पना से बढ़ के वो करेगा। ನಿಮ್ಮ ಆಸೆ, ನಿಮ್ಮ ಅಭಿಲಾಷೆಗೆ ಮೀರಿದ್ದನ್ನ ದೇವರು ಇವತ್ತು ನಿಮ್ಮ ಮಧ್ಯದಲ್ಲಿ ಮಾಡುತ್ತಾರೆ. केवल आपका एक्ट्स ऑफ फेथ, मतलब विश्वास का काम में हम लोग कम पड़ जाते हैं। ಆದ್ರೆ ನಾವು ನಮ್ಮ ನಂಬಿಕೆಯ ಕಾರ್ಯದಲ್ಲಿ ಸ್ವಲ್ಪ ಹಿಂದೆ ಉಳಿದು ಬಿಡ್ತೇವೆ. आज आपका विश्वास को काम करने के लिए छोड़ो। ಇವತ್ತು ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ आज ಕಾರ್ಯ आप ಮಾಡೋದಕ್ಕೆ ಬಿಡ್ರಿ. मांगोगे वो प्रभु उससे बढ़ के करने के लिए आ गया है। ಇವತ್ತು ದೇವರ ಹತ್ರ ನೀವು
ಕೇಳ್ಕೊಂತೀರಿ ಅದಕ್ಕಿಂತ ಅಧಿಕವಾದದನ್ನ ದೇವರು ಕೊಡುವುದಕ್ಕೆ ಇವತ್ತು Praise the Lord. ಇದ್ದಾನೆ. अभी छोटा छोटा बात मत मांगो. ಇವಾಗ ದೇವ್ರ ಹತ್ರ ಸಣ್ಣ ಸಣ್ಣ ವಿಷಯ ಕೇಳ್ಬೇಡ್ರಿ. नाक दुखता है, सिर दुखता है, पैर दुखता है, उससे बड़ा बड़ा प्रभु से मांगो. ಮೂಗು ನೋಸ್ತದೆ, ಕಣ್ಣು ನೋಸ್ತದೆ, ಕಾಲು ನೋಸ್ತದೆ, ದೇವ್ರ ಹತ್ರ ಇದೆಲ್ಲ ಹೇಳ್ಬೇಡ್ರಿ. वो करने के लिए शक्तिमान है. ಅದೆಲ್ಲವನ್ನ ಮಾಡೋದಕ್ಕೆ ಆತನು ಶಕ್ತಿಶಾಲಿ ಆಗಿದ್ದಾನೆ. Praise the Lord. ದೇವರಿಗೆ ಸ್ತೋತ್ರ, प्रभु का धन्यवाद, प्रभु की स्तुति हो. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತುತಿ ಉಂಟಾಗಲಿ. पिछली बार हमारे चर्च में एक पास्टर यशाया बोल के है, ಏಷಾಯ ಎಂಬುದಾಗಿ ಒಬ್ಬ ಸೇವಕರಿದ್ದಾರೆ वो ನಮ್ಮ बेंगलोर वाला ही है. ಅವರು ಬೆಂಗಳೂರಿನವರೇ ಆಗಿದ್ದಾರೆ. हमारे चर्च के बाजू में उनका घर था. ನಮ್ಮ ಸಭೆಯ ಪಕ್ಕದಲ್ಲೇ ಅವ್ರ ಮನೆ ಇತ್ತು. उसका छोटा लड़की एकदम, ಅವ್ರದ್ದು ಒಂದು ಚಿಕ್ಕ कितना ಮಗಳಿದ್ದಾಳೆ, एक साल का होगा शायद. वो 1 ವರ್ಷದ ಮಗು ಇರ್ಬೋದು. ಅವಳು सेकंड फ्लोर से ऊपर से नीचे गिर गया. 2ನೇ ಫ್ಲೋರ್ ಇಂದ ಕೆಳಗಡೆ ಬಿದ್ದು ಹೋಗ್ಬಿಟ್ಟು 2 मंजिला से नीचे गिर गया. 2 ಫ್ಲೋರ್ ಇಂದ ಮಗು ಕೆಳಗಡೆ ಬಿದ್ದಿದ್ದಾಳೆ. उस दिन में जस्ट बाइबल कॉलेज खत्म करके हम लोग, मैं और मेरा मिसेस घर को जा रहा था, फोन आ गया, पास्टर ऐसा ऐसा हो गया. 2 मंजिला से पास्टर यशा का बेटी नीचे ನಾನು गिर गया. ನನ್ನ ವೈಫ್ ಅವರು ಬೈಬಲ್ ಕಾಲೇಜ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಒಂದು ಕಾಲ್ ಬರ್ತದೆ, ಆ ಪಾಸ್ಟರ್ ನನ್ಗೆ ಹೇಳ್ತಾರೆ ನನ್ನ ಮಗಳು 2ನೇ ಮಹಡಿಯಿಂದ ಕೆಳಗಡೆ ಬಿದ್ದುಬಿಟ್ಟಿದ್ದಾಳೆ. मैंने पहला प्रार्थना किया, एक ही लफ्ज में प्रार्थना ನಾನು किया, ಒಂದೇ ಶಬ್ದದಲ್ಲಿ ಆ ದಿನ ಪ್ರಾರ್ಥನೆ ಮಾಡಿದೆ. यीशु के नाम से ಯೇಸುವಿನ ನಾಮದಲ್ಲಿ मृत्यु का आत्मा को मैं डांटता हूँ. ಆ ಒಂದು ಸಾವಿನ ಆತ್ಮಕ್ಕೆ ನಾನು ಒಂದು ಆಜ್ಞೆ ಕೊಡ್ತೇನೆ. यीशु के नाम से ಯೇಸುವಿನ ಹೆಸರಿನಲ್ಲಿ जीवन का आत्मा आ जाए बच्चे के ऊपर. ಜೀವಿತದ ಆತ್ಮ ಮಗುವಿನ ಮೇಲೆ ಬರಲಿ ಎಂಬುದಾಗಿ ನಾನು ಪ್ರಾರ್ಥನೆ Praise the ಮಾಡಿದೆ. Lord. Praise the Lord. हॉस्पिटल में लेके गए लड़की को, ಮಗುವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. डॉक्टर बोला इसको कुछ भी नहीं हुआ है. ಡಾಕ್ಟರ್ನೇ ಹೇಳ್ತಾರೆ ಹುಡುಗಿಗೆ ಏನು ಆಗೇ ಇಲ್ಲ. एक ड्रॉप ब्लड पर नहीं गिरा है उसका. ಸ್ವಲ್ಪ ಒಂದು ಹನಿ ರಕ್ತ ಕೂಡ ಮಗುವಿನ ತಲೆಯಿಂದ ಬಂದಿಲ್ಲ. सेकंड फ्लोर से गिरा है लड़की. 2ನೇ ಫ್ಲೋರ್ ಇಂದ ಮಗು ಕೆಳಗಡೆ ಬಿದ್ದಿದೆ. कुछ भी नहीं हुआ है. ಆ ಮಗುಗೇನು ಆಗಿರ್ಲಿಲ್ಲ. हमारा मांग और कल्पना से बढ़ के किया है. ನಾವು ಎಷ್ಟು ಬೇಡ್ತೇವೋ, ಎಷ್ಟು ಊಹಿಸ್ತೇವೋ ಅದಕ್ಕಿಂತ ಮಿಗಿಲಾದದನ್ನ ದೇವರು वही हमारा ಮಾಡ್ತಾರೆ. परमेश्वर यीशु मसीह का पहचान वही है. ನಮ್ಮ ಯೇಸುವಿನ ಒಂದು ಪರಿಚಯ ಅದೇ ಆಗಿದೆ. वही है कि वो हमारे मांग से बढ़ के करता है. ನಾವು ಎಷ್ಟು ಬೇಡುತ್ತೇವೋ ಅದಕ್ಕಿಂತ ಅಧಿಕವಾದದ್ದನ್ನ ಮಾಡುವುದೇ ನಮ್ಮ ಯೇಸು ಕ್ರಿಸ್ತನ ಗುರುತಾಗಿದೆ. प्रभु का धन्यवाद हो. ದೇವರಿಗೆ ಸ್ತೋತ್ರವಾಗಲಿ. और 8वां वचन में क्या लिखा है? 8ನೇ ವಚನದಲ್ಲಿ ಏನ್ ಬರೆಯಲ್ಪಟ್ಟಿದೆ? यीशु उसको कहता है ಯೇಸು ಆತನಿಗೆ ಹೇಳ್ತಾರೆ उठ. ಎದ್ದೇಳು. यीशु क्या कहता है उसको? ಯೇಸು ಆತನಿಗೆ ಏನ್ ಹೇಳ್ತಾರೆ? यीशु कहता है उठ. ಎದ್ದು. प्रेज द लॉर्ड. ಸ್ತೋತ್ರ. यीशु ने वहां आज्ञा दिया है. ಯೇಸು ಸ್ವಾಮಿ ಆತನಿಗೆ ಒಂದು उसको ಆಜ್ಞೆ हुक्म, ಕೊಡ್ತಾರೆ. उसको ऑर्डर दे रहा है. ಆತನಿಗೆ ಒಂದು ಆಜ್ಞೆ ಕೊಡ್ತಾರೆ, ಎದ್ದು ಎದ್ದೇಳು. वही ऑर्डर प्रभु आज आपको दे रहा है. ಅದೇ ಆಜ್ಞೆ ದೇವರು ಇವತ್ತು ನಿಮಗೂ ಕೂಡ ಕೊಡುತ್ತಾ ಇದ್ದಾರೆ. चल उठ. ಎದ್ದೇಳು. अभी उठ कहने से वो शैतान ने 38 साल से भी ज्यादा उस आदमी को बांध के वहां पर रखा था. 38 ವರ್ಷಗಳ ಕಾಲಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಯನ್ನ ಸೈತಾನನು ಅದೇ ಬಂಧನದಲ್ಲಿ ಕಟ್ಟಿ ಹಾಕಿದ್ದ. वहां पर बिठा के रखा था उसको. ಅಲ್ಲೇ ಆತನನ್ನ ಕೂರಿಸಿಬಿಟ್ಟಿದ್ದ. उसको सुला के रखा था वहां ಅಲ್ಲೇ पर. ಆತನನ್ನ ಮಲಗಿಸಿಬಿಟ್ಟಿದ್ದ. One who is having authority and power, he came there. वो वहां पर आया है और बोलता है उठ के खड़े हो जा. ಅಧಿಕಾರ ಬಲ ಉಳ್ಳಂತ ವ್ಯಕ್ತಿ ಆತನ ಮುಂದೆ ಬರ್ತಾನೆ. ಆತನಿಗೆ ಒಂದು ಶಬ್ದವನ್ನ ಮಾತನ್ನ ಹೇಳ್ತಾನೆ, ಎದ್ದೇಳು ಎಂಬುದಾಗಿ. परमेश्वर इस कलीसिया से बहुत से लोगों को खड़ा करने वाला है. ಇವತ್ತು ಈ ಸಭೆಯಲ್ಲಿ ಅನೇಕರನ್ನ ದೇವರು ಎಬ್ಬಿಸಿ ನಿಲ್ಲಿಸಲಿಕ್ಕಿದ್ದಾರೆ. बहुत से लोगों को पास्टर का कंधा पे कंधा, शोल्डर टू शोल्डर मिला के बहुत से लोगों को प्रभु खड़ा करने ಈ वाला है. ಸಭೆಯಲ್ಲಿ ಅನೇಕ ಜನರನ್ನ ದೇವರು ಸಭಾ ಪಾಲಕರ ಹೆಗಲಿಗೆ ಹೆಗಲನ್ನ ಕೊಟ್ಟು ಸಹಾಯ ಮಾಡುವಂತವರನ್ನ ನಿಲ್ಲಿಸಲಿಕ್ಕಿದ್ದಾರೆ. Pastor, that will be more than your expectation and more than you are asking. ಪಾಸ್ಟ್ರೇ, ಅದು ನೀವು ಅನ್ಕೊಂಡಿದ್ದಕ್ಕಿಂತ ನೀವು ಊಹಿಸಿದಕ್ಕಿಂತ ಹೆಚ್ಚಿನದಾಗಿರ್ತದೆ. वही मैंने कहा ना, बाद में आता हूं आपके पास. ನಾನು ಇನ್ನೂ ನಿಮ್ಮ ಹತ್ರ ಬಂದಿಲ್ಲ, ನಿಮ್ಮ ಹತ್ರ ಆಮೇಲೆ ಬರ್ತೀನಿ. प्रभु का धन्यवाद, आपके लिए प्रभु खड़ा करने वाला है. ನಿಮಗೋಸ್ಕರ ದೇವರು ಅನೇಕರನ್ನ ಎಬ್ಬಿಸಿ इस ನಿಲ್ಲಿಸಲಿಕ್ಕಿದ್ದಾರೆ. 8th एनिवर्सरी में ಈ 8ನೇ ವಾರ್ಷಿಕೋತ್ಸವ परमेश्वर बहुत से लोगों को खड़ा करने वाला है. यहाँ पर ಅನೇಕರನ್ನ ದೇವರು ಎಬ್ಬಿಸಿ ನಿಲ್ಲಿಸಲಿಕ್ಕಿದ್ದಾರೆ. खड़ा होना इसका मतलब क्या? ಎದ್ದು ನಿಂತ್ಕೊಳ್ಳೋದಂದ್ರೆ ಅದರ ಅರ್ಥ ಏನು? खड़ा होना इसका मतलब रेडीनेस, ಎದ್ದು ನಿಂತ್ಕೊಳ್ಳೋದಂದ್ರೆ ರೆಡಿ ಆಗ್ತಾ ಇದ್ದೇವೆ ಅಂತ हमारी ಅರ್ಥ. तैयारी. ನಾವು ಸಿದ್ಧ ಆಗ್ತಾ ಇದ್ದೇವೆ. देखो मैं वहां बैठा था, ನಾನು ಅಲ್ಲಿ ಕೂತ್ಕೊಂಡಿದ್ದೆ, फिर आके यहाँ खड़ा हो गया ಇಲ್ಲಿ ಬಂದು ನಿಂತ್ಕೊಂಡೆ, और मेरा काम चालू हो
गया। ನನ್ನ ಕೆಲಸ ಶುರು ಆಯಿತು. प्रभु आप लोगों को खड़ा करने वाला है। ದೇವರು ನಿಮಗೆ अभी ನಿಲ್ಲಿಸ್ಲಿಕ್ಕಿದ್ದಾನೆ. बहुत दिन हो गया बैठ के बहुत बैठा है, ಎಷ್ಟು ಬಹಳ ದಿನ ಆಯ್ತು ನೀವು ಕೂತ್ಕೊಂಡು, ಬಹಳ ಸಮಯ ಆಗೋಯ್ತು. तब प्रभु आपको खड़ा करने वाला है। ಇನ್ನು ಮೇಲೆ ದೇವರು ನಿಮ್ಮನ್ನ और प्रभु ನಿಲ್ಲಿಸ್ಲಿಕ್ಕಿದ್ದಾರೆ. ने कहा अपनी खाट को उठाकर चल। ನಿನ್ನ ಹಾಸಿಗೆಯನ್ನು ಹೊತ್ತು ನಡೆ ಎಂಬುದಾಗಿ ದೇವರು ಆತನಿಗೆ ಹೇಳ್ತಾರೆ. अपनी खाट को उठा के चल, इसका मतलब क्या है? ನಿನ್ನ ಹಾಸಿಗೆಯನ್ನು ಹೊತ್ತು ನಡೆ ಅಂದ್ರೆ ಇದರ ಅರ್ಥ ಏನು? 38 साल वो वहां पर खाट के ऊपर गिरा है। ಅದೇ ಹಾಸಿಗೆಯ ಮೇಲೆ 38 ವರ್ಷಗಳ ಕಾಲ ರೋಗಿ ಬಿದ್ದಿದ್ದಾನೆ. प्रभु कहता है अपनी खाट को उठा के चल। ನಿನ್ನ ಹಾಸಿಗೆಯನ್ನು ಹೊತ್ತು ನೀ ನಡೆ ಎಂಬುದಾಗಿ ದೇವರು ಆತನಿಗೆ अपनी ಹೇಳ್ತಾರೆ. खाट को उठा के चल, इसका मतलब क्या है? ನಿನ್ನ ಹಾಸಿಗೆ ಹೊತ್ತು ನಡೆ ಇದರ ಅರ್ಥ ಏನಾಗಿದೆ? अभी तुझे यहाँ रहने की जरूरत नहीं है। ಇನ್ನು ಮೇಲೆ ಇಲ್ಲಿ ಇರುವ ಅವಶ್ಯಕತೆ ನಿನಗಿಲ್ಲ. अभी तेरा हालत बदलने वाला ಇನ್ನು है। ಮೇಲೆ ನಿನ್ನ ಪರಿಸ್ಥಿತಿ ಬದಲಾಗ್ತದೆ. अभी तेरा पोजीशन बदलने वाला ಇನ್ನು है। ಮೇಲೆ ನಿನ್ನ ಪೊಸಿಷನ್ ಬದಲಾಗ್ತದೆ. यहाँ बहुत से लोगों को परमेश्वर हिलाने वाला है। ಅನೇಕ ಜನರನ್ನ ದೇವರು ಈ ದಿನ चल अभी ಅಳಗಾಡಿಸ್ಲಿಕ್ಕಿದ್ದಾರೆ. एक जगह मत बैठ, ಅಲ್ಲೇ ಕುತ್ಕೋಬೇಡ ಸಹೋದರ. अभी खड़ा हो जा। ಇನ್ನು ಮೇಲೆ ಎದ್ದು ನಿಂತ್ಕೋ. खाली खड़ा मत रहे मुंह देखते हुए, ಇವಾಗ ಮುಖ ನೋಡ್ಕೊಂಡು ನೋಡ್ಕೊಂಡು ಎದ್ದು ನಿಂತ್ಕೋಬೇಡ. अभी ಬನ್ನಿ, चलने के लिए लग। ಇವಾಗ ನಡೆಯೋದಕ್ಕೆ ಪ್ರಾರಂಭ ಮಾಡು. चलने के लिए लग, इसका मतलब क्या ನೀನ್ है? ನಡೆಯೋದಕ್ಕೆ ಪ್ರಾರಂಭ ಮಾಡಿದ್ರ ಅರ್ಥ ಏನು? आप लोग जो जगह में हैं वो जगह से प्रभु आपको आगे लेके जाना चाहता है। ಯಾವ ಜಾಗದಲ್ಲಿ Praise the ಇದೆಯೋ ಆ Lord. ಜಾಗದಿಂದ ಬೇರೆ ಜಾಗಕ್ಕೆ ದೇವರು ನಿನ್ನ आपका ಕರೆದುಕೊಂಡು ಹೋಗಲು ಬಯಸ್ತಾರೆ. स्पिरिचुअल स्टैंडर्ड परमेश्वर बढ़ाना चाहता ನಿಮ್ಮ है। ಆತ್ಮೀಕ ಪರಿಸ್ಥಿತಿ ಜೀವಿತವನ್ನ ದೇವರು ಹೆಚ್ಚಿಸಲು ಅಪೇಕ್ಷಿಸುತ್ತಾ ಇದ್ದಾರೆ. अब प्रभु ने कहा खाट को उठा के जा। अभी ಆತನಿಗೆ ಹೇಳ್ತಾರೆ ನಿನ್ನ ಹಾಸಿಗೆಯನ್ನ ಹೊತ್ತು ನಡೆ. खुद नहीं चल सकता ये, ಈತನು ತಾನು ಎದ್ದು ನಡೆಯೋದಕ್ಕೆ ಆಗೋದಿಲ್ಲ. अभी खाट को उठा के चलना है। ಆತನ ಹಾಸಿಗೆ ಕೂಡ ಹೊತ್ಕೊಂಡು ನಡಿಬೇಕಂತೆ ಆ ರೋಗಿ. प्रेज द लॉर्ड। Praise the Lord. खाट को उठा के क्यों चलना है? ಯಾಕೆ ಹಾಸಿಗೆ ಹೊತ್ಕೊಂಡು ನಡಿಬೇಕು? क्योंकि कोई भी पूछेगा ये खाट उठा के कहाँ जा रहा है, ಏ ಈ ಹಾಸಿಗೆ ಹೊತ್ಕೊಂಡು ಎಲ್ಲಿ ಹೋಗ್ತಾ ಇದೀಯ ಅಂತ ಯಾರಾದ್ರೂ फिर वो ಆತನಿಗೆ उनको ಕೇಳಿದ್ರೆ टेस्टमनी देगा। ಆತನು ಹೋಗಿ ಅವ್ರ ಮುಂದೆ ಒಂದು ಸಾಕ್ಷಿ ಕೊಡ್ಬೇಕಲ್ಲ. मैं 38 साल इसके ऊपर पड़ा था, ನಾನು 38 ವರ್ಷದಿಂದ ಇಲ್ಲೇ ಬಿದ್ದಿದ್ದೆ. प्रभु ने मुझे खड़ा किया है। ದೇವರು ಇವತ್ತು ನನ್ನ ನಿಲ್ಲಿಸಿದ್ದಾರೆ. तू गिरा है तो प्रभु तुझे भी खड़ा करेगा। ಇವತ್ತು ನೀನು ಬಿದ್ದಿದ್ರೆ ನಿನ್ನನ್ನು ಪ್ರಭು ಕೂಡ ತುझे- ದೇವರು ನಿಲ್ಲಿಸ್ತಾರೆ. प्रभु तुझे भी चलाएगा। ದೇವರು ನಿನ್ನನ್ನು ನಡೆಸ್ತಾರೆ. प्रभु तुझे आगे लेके जाएगा। ದೇವರು ನಿನ್ನನ್ನು ಮುಂದೆ ಕರೆದುಕೊಂಡು ಹೋಗ್ತಾರೆ. ये जगह कौन सा है? ಈ ಸ್ಥಳ ಯಾವುದಾಗಿದೆ? ये जगह अद्भुत होने वाला जगह है। ಇಲ್ಲಿ ಅದ್ಭುತಗಳು ನಡೆಯುವಂತ ಸ್ಥಳ ये ಇದಾಗಿದೆ. जगह कौन सा है? ಈ ಸ್ಥಳ ಯಾವುದಾಗಿದೆ? ये जगह बैठने वाला जगह नहीं ಇಲ್ಲಿ है, ಬರೀ ಕುಳಿತುಕೊಳ್ಳುವಂತ ಸ್ಥಳ ಈ परमेश्वर ಸ್ಥಳವಾಗಿಲ್ಲ. खड़ा करके आगे बढ़ाने वाला ಈ जगह है। ಜಾಗದಲ್ಲಿ ದೇವರು ನಿಮ್ಮನ್ನ ನಿಲ್ಲಿಸಿ ಮುಂದೆ ನಡೆಸುವವನಾಗಿದ್ದಾನೆ. Praise the Lord. Lord, praise the Lord. देखिए ये आदमी जिंदगी में कभी नहीं चला है। ನೋಡ್ರಿ, ಈ ವ್ಯಕ್ತಿ ಜೀವಿತದಲ್ಲಿ ನಡೆದಿರ್ಲಿಲ್ಲ. 38 साल तो हिस्ट्री है, 38 साल से पहला कभी कितना साल चला मालूम नहीं है। ಈ 38 ವರ್ಷಕ್ಕಿಂತ ಮುಂಚೆ ಆತನ ಆಯುಸ್ ಎಷ್ಟಿತ್ತು, ಅವನು ನಡೆದಿದ್ದಾನೆ, ಎಷ್ಟು ದಿನ ನಡೆದಿದ್ದಾನಂತ ನಮ್ಗೆ ಗೊತ್ತಿಲ್ಲ. वहां पर पड़ा है, ಅಲ್ಲಿ ಬಿದ್ದಿದ್ದಾನೆ, कभी खड़ा नहीं हुआ, ಯಾವತ್ತು ನಿಂತ್ಕೊಳ್ಳೇ ಇಲ್ಲ, कभी चला नहीं है। ಇದುವರೆಗೂ ನಡೆದೇ ಇಲ್ಲ. लेकिन यीशु वहां आके क्या कहता है उसको? ಆದ್ರೆ ಯೇಸು ಸ್ವಾಮಿ ಆತನ ಹತ್ರ ಬಂದು ಆತನಿಗೆ ಏನ್ ಹೇಳ್ತಾರೆ? उठ ಎದ್ದೇಳು, और चलने लग। ನೀನ್ ನಡೆದಾಡು ಎಂಬುದಾಗಿ ಹೇಳ್ತಾರೆ. हमारे जैसा रहता तो क्या बोलता था उसको? ನಮ್ಮಂತವರಾಗಿದ್ರೆ ನಾವೇನ್ ಹೇಳ್ತಾ ಇದ್ವಿ? अरे इतना मालूम नहीं मेरे को, उठने नहीं हो रहा है, चल बोलता है। ಅಯ್ಯೋ ಯೇಸುವೆ, ನನಗೆ ಎದ್ ನಿಂದ್ರಕ್ಕೆ ಆಗ್ತಿಲ್ಲ, ನೀನೇನಪ್ಪ ಇದನ್ ಬೇರೆ ಹೊತ್ಕೊಂಡ್ ನಡಿ ಅಂತ ಹೇಳ್ತಾ ಇದೀಯಾ? लेकिन उस आदमी ने क्या किया है? ಆ ವ್ಯಕ್ತಿ ಏನ್ ಮಾಡ್ತಾನೆ ಅಲ್ಲಿ? उसने प्रभु की आज्ञा का पालन किया। ಆತನು ಯೇಸುವಿನ ಆಜ್ಞೆಯನ್ನ ಪಾಲನೆ ಮಾಡ್ತಾನೆ. कहने से असंभव संभव हुआ है, ಅಲ್ಲಿ ಆಗದೆ ಇರುವಂತ ಅಸಾಧ್ಯವಾದ ಕಾರ್ಯ ಸಾಧ್ಯವಾಯಿತು. इम्पॉसिबल पॉसिबल हुआ है। ಅಲ್ಲಿ ಅಸಾಧ್ಯವಾದದ್ದು ಆ ದಿನ ಸಾಧ್ಯವಾಯಿತು. 38 साल से जो खड़ा नहीं था वो खड़ा हो गया है। 38 ವರ್ಷದಿಂದ ಯಾರು ನಿಂತಿರ್ಲಿಲ್ವೋ ಆತನು ಆ अब वो ದಿನ ಎದ್ದು खाट उठा के ನಿಂತ್ಕೊಂಡ. जा रहा है, ಹಾಸಿಗೆ ಹೊತ್ತುಕೊಂಡವತ್ತು ನಡೀತಾ वो ಇದ್ದಾನೆ. खाट उसका गवाही बन गया है। ಆ ಒಂದು ಹಾಸಿಗೆ ಆತನ ಸಾಕ್ಷಿಯಾಗಿತ್ತು. उसका प्रॉब्लम उसका टेस्टमनी बन गया। ಆತನ ಸಮಸ್ಯೆ ಆ ದಿನ ಆತನ ಸಾಕ್ಷಿ ಆಯಿತು. आपका प्रॉब्लम आपका टेस्टमनी बनने वाला ನಿಮ್ಮ है। ಸಮಸ್ಯೆ ನಿಮಗೆ ಸಾಕ್ಷಿ ಆಗ್ತದೆ. आपका जो प्रॉब्लम है, जिस प्रॉब्लम से रोता है रात दिन चैन नहीं टेंशन में, वही प्रॉब्लम को परमेश्वर
परमेश्वर एक टेस्टमनी बनाने वाला ನಿಮ್ಮ है। ಜೀವಿತದಲ್ಲಿ ನನಗೆ ತೊಂದರೆ ಇದೆ ಅಂತ ಹಗಲು ರಾತ್ರಿ ಅದೇ ತೊಂದರೆಗೋಸ್ಕರ ಯಾರು ಅಳುತ್ತಾ ಇದ್ದೀರೋ ಅದೇ ಪ್ರಭು ಕಥೆ- ತೊಂದರೆಯಿಂದ ದೇವರು ಒಂದು ಸಾಕ್ಷಿ ಕೊಡ್ಲಿಕ್ಕಿದ್ದಾರೆ. प्रभु का धन्यवाद हो। ದೇವರಿಗೆ ಸ್ತೋತ್ರವಾಗ್ಲಿ. देखिए आदमी चंगा कैसा हुआ भाई, ಆದ್ರೆ ಈ ವ್ಯಕ್ತಿ ಹೆಂಗಪ್ಪ ಸ್ವಸ್ಥ ಆಗ್ಬಿಟ್ಟ? इसका पाप का क्षमा मांगा नहीं है, ಈತನ ಒಂದು ಪಾಪದ ಕ್ಷಮೆನೂ ಕೇಳಲಿಲ್ಲ. प्रभु उसको बोला नहीं पश्चाताप कर, ಯೇಸು ಸ್ವಾಮಿ ಆತನಿಗೆ ನೀನ್ ಪಶ್ಚಾತ್ತಾಪ ಪಡಂತ ಕೂಡ ಅವತ್ತು ಹೇಳಲಿಲ್ಲ. और वो भी कभी प्रभु को नहीं बोला मुझे ठीक कर। ಆತನು ಹೋಗಿ ಯೇಸು ಸ್ವಾಮಿಗೆ ಹೇಳಲಿಲ್ಲ, ದೇವರೇ ನೀ ನನಗೆ ಸ್ವಸ್ಥ ಮಾಡು ಅಂತ. इसका हीलिंग कैसा हुआ, ಹಾಗಾದ್ರೆ ಈತನಿಗೆ ಸ್ವಸ್ಥತೆ ಹೆಂಗ್ हीलिंग ಸಿಕ್ತು? प्रोसीजर कैसा हुआ इसका? ಈತನ ಸ್ವಸ್ಥತೆಯ ಒಂದು ಕಾರ್ಯ ಹೆಂಗಾಯ್ತು? जब प्रभु इसको बोला है ना उठ के चल, तो प्रभु ने 2 बात इससे मांगा है। ಯಾವಾಗ ಯೇಸು ಸ್ವಾಮಿ ಆತನಿಗೆ ಒಂದು ಮಾತು ಹೇಳ್ತಾರಲ್ಲ, ಎದ್ದು ನಿನ್ನ ಹಾಸಿಗೆ ಹೊತ್ಕೊಂಡು ನಡೆ ಅಂತ, कौन सा 2 ಎರಡು चीज ವಿಷಯ- इससे मांगा है? ಎರಡು ವಿಷಯ ಆತನಿಂದ ಯೇಸು ಸ್ವಾಮಿ ಆಕ್ಚುಲಿ ಕೇಳಿದ್ದಾರೆ. हम पढ़ते रोमन्स 10 वर्स 10 में, ಈ ರೋಮಾಯ 10:10 ನಾವು ಓದ್ತೇವೆ. तो वहां पर क्या लिखा है, आप लोग पढ़ो उसको। ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ. ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗುತ್ತದೆ. प्रभु का धन्यवाद। देवकी उससे स्तोत्र। परमेश्वर ने विश्वास और आज्ञा पालन 2 मांगा है। ಆ ದಿನ ಯೇಸು ಸ್ವಾಮಿ ಆತನಿಂದ 2 ವಿಷಯಗಳನ್ನ ಕೇಳ್ತಾರೆ. ಏನಂದ್ರೆ, ಒಂದನೇದ್ದು ನಂಬಿಕೆ, ಎರಡನೇದು ಆಜ್ಞೆಗಳನ್ನ ಪಾಲಿಸೋದು. विश्वास और आज्ञा पालन कैसा क्या मांगा उससे? ನಂಬಿಕೆ ಮತ್ತು ಈ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದು. ಇದು ಯಾವಾಗ क्यों- ಕೇಳಿದ್ರು? क्योंकि 38 साल से चला नहीं है। 38 ವರ್ಷದಿಂದ ಆಯ್ತು ನಡೆದಾಡಿಲ್ಲ. प्रभु ने उससे आज्ञा का विश्वास को मांगा उससे, ಆತನಿಂದ ಒಂದು ನಂಬಿಕೆಯನ್ನ ದೇವರು ಅವತ್ತು ಕೇಳ್ತಾ ಇದ್ದಾರೆ. और उसने विश्वास के साथ खड़ा हो गया। ಅದೇ ವಿಶ್ವಾಸದಿಂದ ಆ ವ್ಯಕ್ತಿಯಲ್ಲಿ ಎದ್ದು ನಿಂತ್ಕೊಂಡ್ಬಿಟ್ಟ. विश्वास और आज्ञा पालन, ये 2 चीज रहने से हर इम्पॉसिबल पॉसिबल हो सकता है। ನಂಬಿಕೆ, ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತ ಮನಸ್ಸಿದ್ರೆ ಅಸಂಭವವಾದ ಕಾರ್ಯಗಳನ್ನ ದೇವರು ಸಂಭವವಾಗಿ ಮಾಡ್ತಾರೆ. आज प्रभु ढूंढ रहा है यहाँ पर ಇವತ್ತು ಯಾರನ್ನೋ ದೇವರು ಹುಡುಕ್ತಾ ಇದ್ದಾರೆ. आपको, आपके हृदय में ये 2 चीज को ढूंढ रहा है वो। ನಿಮ್ಮ ಹೃದಯದಲ್ಲಿ ಕೂಡ ಈ 2 ವಿಷಯಗಳನ್ನ ದೇವರು ಹುಡುಕ್ತಾ ಇದ್ದಾರೆ. विश्वास और आज्ञा पालन है क्या? ನಿಮ್ಮ ಹೃದಯದಲ್ಲಿ ನಂಬಿಕೆ ಮತ್ತು ದೇವರ ಆಜ್ಞೆಗಳನ್ನ ಕೈಕೊಳ್ಳುವ अगर ಮನಸ್ಸು, विश्वास और आज्ञा पालन है तो ಒಂದು ವೇಳೆ ಆ ನಂಬಿಕೆ ಮತ್ತು ವಿಶ್ವಾಸವನ್ನ ಪಾಲಿಸುವಂತ ಮನಸ್ಸು ನಿಮ್ಮಲ್ಲಿದ್ರೆ आज काम होने वाला है, ಇವತ್ತು ಕಾರ್ಯ ನಡೀಲಿಕ್ಕಿದೆ. आज काम होने वाला है। ಇವತ್ತು ಕಾರ್ಯ ಜರುಗಲಿಕ್ಕಿದೆ. अब मैं अपना मैसेज समाप्त करने वाला हूँ, ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ನಾನು ನನ್ನ ಸಂದೇಶ ಮುಗಿಸ್ತೇನೆ. लेकिन प्रभु को कुछ करना है। ಆದ್ರೆ ದೇವರಿಗೆ ಏನೋ ಮಾಡಬೇಕು. मैंने क्या कहा था? ನಾನೇನ್ ಹೇಳಿದ್ದೆ ನಿಮ್ಗೆ? बेथेस्दा। ಬೆತ್ಸೆತಾ, बेथेस्दा मतलब क्या? ಆ ಬೆತ್ಸೆತ ಕೊಳ ಅಂದ್ರೆ ಅದರ ಅರ್ಥ ಏನು? बेथेस्दा मतलब चर्च। ಬೆತ್ಸೆತ ಅಂದ್ರೆ ಸಭೆಯಾಗಿದೆ. और जब भी देवदूत उसको हिलाता था, ಯಾವಾಗ ಬಂದು ದೇವರ ದೂತನು ಆ ನೀರನ್ನ ಕುಲ್ಕುತ್ತಾ ಇದ್ನು, जो उसमें उतरता था ಯಾರಾದ್ರೂ ಬಂದು ಆ ನೀರಿನಲ್ಲಿ ಇಳಿದ್ರೆ वो ठीक हो जाता ಅವರು था। ಸ್ವಸ್ಥರಾಗ್ತಾ ಇದ್ರು. आज हमारा ये कॉर्नर स्टोन बेथेस्दा, ಈ ಕಾರ್ನರ್ ಸ್ಟೋನ್ ಬೆತ್ಸೆತ ಸಭೆಯಲ್ಲಿ अभी इसको स्वर्गदूत नहीं हिलाता है, ಇವಾಗ ಇದನ್ನ ಸ್ವರ್ಗದೂತ ಬಂದು ಅಳಗಾಡಿಸೋದಿಲ್ಲ. ಇಲ್ಲಿ अभी देवदूत नहीं हिलाता ಇವಾಗ है, ದೇವರ ದೂತ ಇಲ್ಲಿ ಬಂದು ಇದನ್ನ आज ಅಳಗಾಡಿಸೋದಿಲ್ಲ. पवित्र आत्मा हिलाने वाला है। ಇವತ್ತು ಪವಿತ್ರಾತ್ಮನು ಇದನ್ನ ಕುಲುಕುಲಿಕ್ಕಿದ್ದಾನೆ. और पवित्र आत्मा ऐसा कभी कभी नहीं, ಪವಿತ್ರಾತ್ಮನು ಅವಾಗ ಮಾತ್ರ ಮಾಡೋದಿಲ್ಲ. वो पवित्र आत्मा 24/7 यहाँ पर है, 4 ಗಂಟೆ और वो आज हिलाने वाला है। ಅದನ್ನ ಪವಿತ್ರಾತ್ಮನು ಇವತ್ತು और ये ಮಾಡಿದ್ದಾನೆ. चर्च, ये पवित्र आत्मा से भरा हुआ चर्च है। ಈ ಸಭೆ ಪವಿತ್ರಾತ್ಮನ यहाँ पर उतरने वाला हर एक व्यक्ति, ಎಕ್ಸ್ಕ್ಯೂಸ್ ಮೀ, जो कोई इस तालाब में उतरेगा, ಇವತ್ತು ಯಾರ್ಯಾರು ಆ ಪವಿತ್ರಾತ್ಮನಿಂದ ತುಂಬಿಸಲ್ಪಡ್ತಿರೋ ಆ ಕೊಳದಲ್ಲಿ ನೀವು आज ಇಳಿತೀರಿ. प्रभु अद्भुत काम करने वाला ಇವತ್ತು है। ದೇವರು ಅದ್ಭುತ ಕಾರ್ಯ आज ಮಾಡ್ತಿದ್ದಾರೆ. अद्भुत होने वाला है। ಇಲ್ಲಿ ಅದ್ಭುತ ನಡೆಯಲಿದೆ. आइए अपने बाइबल को हम बंद करेंगे, आइए अपने बाइबल को बंद करेंगे, ಎದ್ದೇಳ್ರಿ, ಇವಾಗ ನಾವು ನಮ್ಮ ಸತ್ಯವೇದವನ್ನ ಕ್ಲೋಸ್ ಮಾಡೋಣ. आइए हम सब खड़े हो जाएंगे। ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. आज प्रभु को कुछ करना है, ಇವತ್ತು ದೇವರಿಗೆ ಏನೋ ಮಾಡಬೇಕಾಗಿದೆ. आज इम्पॉसिबल पॉसिबल होने वाला है। ಇವತ್ತು ಅಸಾಧ್ಯವಾದದ್ದು और ಸಾಧ್ಯವಾಗಲಿಕ್ಕಿದೆ. ये आज का मेरा वचन किसके लिए है? ಇವತ್ತಿನ ಈ ವಾಕ್ಯ जो ಯಾರಿಗೋಸ್ಕರವಾಗಿದೆ? विश्वास करेंगे उसके लिए है, ಯಾರ್ಯಾರು ಇವತ್ತು ನಂಬಿಕೆ ಇಡುತ್ತೀರೋ जो ಅವರಿಗೋಸ್ಕರವಾಗಿದೆ. आज्ञा पालन करेंगे उसके लिए है। ಯಾರ್ಯಾರು ಇವತ್ತು ವಿಶ್ವಾಸವಿಡುತ್ತೀರೋ आज ಅವರಿಗೋಸ್ಕರವಾಗಿದೆ. स्वर्गदूत नहीं बल्कि पवित्र आत्मा हिला रहा है। ಇವತ್ತು ಸ್ವರ್ಗದ ದೂತನಲ್ಲ, ಪವಿತ್ರಾತ್ಮನು ಇವತ್ತು ಎಲ್ಲವನ್ನ ये 8वां साल में
इस 8वां साल ಈ में 8ನೇ ವರ್ಷದಲ್ಲಿ प्रभु को काम करना है। ದೇವರಿಗೆ ನಿಮ್ಮ ಮಧ್ಯದಲ್ಲಿ प्रभु ಕಾರ್ಯ तेरे जीवन ಮಾಡಬೇಕಾಗಿದೆ. में करना चाहता है। ದೇವರು ನಿಮ್ಮ ಜೀವಿತದಲ್ಲಿ ಮಾಡಬೇಕೆಂದಿದ್ದಾನೆ. जैसे ब्रदर ने कहा 19 ईयर से हम पास्टर का साथ है। ಒಂದು ಸಹೋದರ ಇಲ್ಲಿ ಬಂದು ಹೇಳಿದ್ರು 19 ವರ್ಷದಿಂದ ನಾವು ಪಾಸ್ಟರ್ ಜೊತೆಗೆ हो ಇದ್ದೇವೆ. सकता है आप 19 ईयर से होगा, ಮೋಸ್ಟ್ಲಿ ನೀವು ಇಲ್ಲಿ 19 ವರ್ಷದಿಂದ ಇದ್ದಿರಬಹುದು. आप 17, 15, 16 ईयर से पास्टर का साथ होगा। 15, 16, 18 ವರ್ಷದಿಂದ ನೀವು ದೇವರ ಸೇವಕರೊಟ್ಟಿಗೆ इस ಇದ್ದಿರಬಹುದು. बेथेस्दा में होगा, ಈ ಒಂದು ಬೆತ್ಸೆದ ಸಭೆಯಲ್ಲಿ ನೀವು ಇದ್ದಿರಬಹುದು. वो आदमी की जैसा वहां गिरा होगा। ಇದ್ದು ಕೂಡ ಅದೇ ವ್ಯಕ್ತಿ ತರ ನೀವು ಕೂಡ ಒಂದು ಪರಿಸ್ಥಿತಿಯಲ್ಲಿ लेकिन आज ಇದ್ದಿರಬಹುದು. प्रभु आया है। ಆದ್ರೆ ಇವತ್ತು ದೇವರು आज ಬಂದಿದ್ದಾರೆ. इस कॉर्नर स्टोन बेथेस्दा में प्रभु आया ಈ है। ಕಾರ್ನರ್ ಸ್ಟೋನ್ ಸಭೆಯಲ್ಲಿ ದೇವರು ಬಂದಿದ್ದಾರೆ. प्रभु ने उसको वचन बोला है, वचन। ದೇವರು ಆತನಿಗೆ ಒಂದು ವಾಕ್ಯ ಹೇಳ್ತಾರೆ. जब प्रभु ने उसको वचन बोला तब काम हुआ है। ದೇವರು ಆತನಿಗೆ ವಾಕ್ಯ ಯಾವಾಗ ಹೇಳ್ತಾರೋ ಅವಾಗಲೇ ಅಲ್ಲಿ ಕಾರ್ಯ वही ಆಯ್ತು. आज हमने आपको वचन बोला है। ಇವತ್ತು ನಾವು ಕೂಡ ಬಂದು ನಿಮ್ಮ ಮಧ್ಯದಲ್ಲಿ ಅದೇ इस ದೇವರ वचन ವಾಕ್ಯವನ್ನು से प्रभु ಹೇಳಿದ್ದೇವೆ. काम करने वाला है। ಅದೇ ದೇವರ ವಾಕ್ಯದಿಂದ ದೇವರು ಇವತ್ತು ನಿಮ್ಮ ಮಧ್ಯದಲ್ಲಿ सब अपने ಕಾರ್ಯ आंखों को बंद ಮಾಡುತ್ತಾರೆ. करो। ನೀವೆಲ್ಲರೂ ನಿಮ್ಮ ಕಣ್ಣುಗಳನ್ನ ಮುಚ್ಚಿರಿ. अपने आंखों को बंद करो। ನಿಮ್ಮ हालेलुया। ಕಣ್ಣುಗಳನ್ನ ಮುಚ್ಚಿಕೊಳ್ಳ್ರಿ. अपने सिर के ऊपर अपना पल्लू को ले लो। ನಿಮ್ಮ ತಲೆ ಮೇಲೆ ಸೆರಗನ್ನ ಹಾಕಿಕೊಳ್ಳ್ರಿ. प्रभु को हम आदर देंगे, ದೇವರಿಗೆ ನಾವು ಗೌರವವನ್ನು हम प्रभु ಕೊಡೋಣ. को रेस्पेक्ट करेंगे। ದೇವರಿಗೆ ನಾವು ಗೌರವವನ್ನು आज ಸಲ್ಲಿಸೋಣ. प्रभु को कुछ करना है। ಇವತ್ತು ದೇವರಿಗೆ ನಮ್ಮ ಮಧ್ಯದಲ್ಲಿ ಏನೋ कितने लोग ಮಾಡಬೇಕು. तैयार हो गए हैं? ಎಷ್ಟು ಜನ ನೀವು ಸಿದ್ಧರಾಗಿದ್ದೀರಿ? कितने लोग तैयार हो गए हैं? ಎಷ್ಟು ಜನ ಸಿದ್ಧರಾಗಿದ್ದೀರಿ? देखिए, प्रभु ने उस आदमी को देखा। ದೇವರು ಆ ದಿನ ಆ ವ್ಯಕ್ತಿಯನ್ನು ಕಾಣುತ್ತಾರೆ. आप में से कितने लोग प्रभु को देख लिया है? ಇವತ್ತು ಎಷ್ಟು ಜನ ನಿಮ್ಮಲ್ಲಿ ನೀವು ದೇವರನ್ನ ಕಂಡಿದ್ದೀರಿ? उसने प्रभु ने आपको पहचान लिया है। ಇವತ್ತು ದೇವರು ನಿಮ್ಮನ್ನು ಕೂಡ ಗುರ್ತು ಹಿಡಿದಿದ್ದಾರೆ. क्या आपने प्रभु को पहचाना है? ನೀವು ದೇವರನ್ನ ನೋಡಿ ಗುರ್ತು ಹಿಡಿದಿದ್ದೀರೋ? वो कुछ करने वाला है। ಇವತ್ತು ದೇವರು